ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು KSET 2024 ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇಂಗ್ಲೀಷ್ ವರ್ಷನಲ್ಲಿ ನಾನು ಸಾಲ್ವ್ ಮಾಡ್ತಾ ಇರೋ ಕಾರಣದಿಂದ ಆ್ಯಂಡ್ ನೀವು ಬೇಕಾದರೆ ನಾನು PDF ಶೇರ್ ಮಾಡ್ತೀನಿ. ನೀವು ಕನ್ನಡ ವರ್ಷನಲ್ಲಿ ನೋಡಿಕೊಂಡು ನೀವು ಬೇಕಾದರೆ ಫಾಲೋ ಅಪ್ ಮಾಡ್ಬೋದು. ಇಲ್ಲ ಅಂತಂದರೆ ಇಂಗ್ಲೀಷ್ ವರ್ಷನಲ್ಲೇ ಸಹ ನೀವು ನೋಡ್ಬೋದು. ಯಾಕೆ ಇಂಗ್ಲೀಷ್ ವರ್ಷನಲ್ಲಿ ಮಾಡ್ತಾ ಇರೋವಂಥ ಕಾರಣ ಒಂದೇ ರೀಸನ್ನು. ನೆಕ್ಸ್ಟು NET ಎಕ್ಸಾಮ್ ನೀವೇನಾದರೂ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ನೀವು ಇಂಗ್ಲೀಷಲ್ಲೇ ಬರೀಬೇಕಾಗುತ್ತೆ. ಸೊ ನೀವು ಇಂಗ್ಲೀಷಲ್ಲಿ ಪ್ರಿಪೇರ್ ಆಗೋದ್ರಿಂದ ಎರಡೂ ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕಾಗುತ್ತೆ ಆ್ಯಂಡ್ ಬೆನಿಫಿಟು ಸಿಗೋ ಕಾರಣದಿಂದ ನಾನು ಇಂಗ್ಲೀಷ್ ವರ್ಷನಲ್ಲಿ ಮಾತ್ರ ಮಾಡ್ತಾಯಿದ್ದೀನಿ. ಇನ್ ಕೇಸ್ ನಿಮಗೆ ಕನ್ನಡ ವರ್ಷನಲ್ಲಿ ಬೇಕು ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂದರೆ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಹಾಗೆ ಇದೇ ರೀತಿಯಾಗಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ತಾನೆ ಇರ್ತೀನಿ. ಯಾವುದೆಲ್ಲ ಇದೆ 2016ಇಂದ 2025ವರೆಗೂ ಯಾವುದೆಲ್ಲ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಇದೆ ಅದನ್ನು ಸಾಲ್ವ್ ಮಾಡ್ತೀನಿ. ಈ ಒಂದು ವಿಡಿಯೋದಲ್ಲಿ 2024 ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ತಾಯಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಯಾಕೆ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡಬೇಕಂತಂದರೆ ರೀಸನ್ ಇಷ್ಟೇ. ನೀವೇ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿದ್ದೀರಾ ಅಂದರೆ ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ಇನ್ ಕೇಸ್ ಒಬ್ಬರು ಟೀಚ್ ಮಾಡೋದನ್ನು ನೀವು ಕೇಳಿದಾಗ ಸೊ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ನೆನಪಿಟ್ಕೊಳ್ಬಹುದು. ಹಾಗೆ ಏನಾದರೂ ಡೌಟ್ಸ್ ಇದ್ದರೂ ಸಹ ನೀವು ಕ್ಲಾರಿಫೈ ಮಾಡ್ಕೋಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ರೀತಿಯಾಗಿ ಕ್ವೆಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಆಗುತ್ತೆ ಅಂತ ನಾನು ಸಾಲ್ವ್ ಮಾಡ್ತಾ ಇರೋದು. ಆ್ಯಂಡ್ ಆಲ್ಸೋ ಕ್ಲಾಸಸ್ ಬಗ್ಗೆನೂ ಕೇಳ್ತಾ ಇದ್ದರೆ ಖಂಡಿತವಾಗ್ಲೂ ಫ್ರೀ ಮಾಡಿಕೊಂಡು ಕ್ಲಾಸಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶನ್, ಲರ್ನಿಂಗ್ ಆಬ್ಜೆಕ್ಟಿವ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಕ್ಲಾಸ್ ರೂಮ್ ಮೀನ್ಸ್. ಸೊ ಏನು ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಏನು ಅಂತಂದರೆ ಕಲಿಕೆಯ ಒಂದು ಉದ್ದೇಶ ಏನು ಅಂತ ನೋಡೋದಾದರೆ ಅಕಾಡೆಮಿಕಲಿ ಅಚೀವ್ಮೆಂಟ್ ಮಾಡೋದೇನ ಲರ್ನಿಂಗ್ ಆಬ್ಜೆಕ್ಟಿವ್ ಅಂತಂದರೆ ನೋ. ಇಂಟೆಂಡೆಡ್ ಲರ್ನಿಂಗ್ ಔಟ್ಕಮ್ಸ್, ಎಸ್, ಇದು ಆನ್ಸರ್ ಆಗಿರುತ್ತೆ. ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಟು ಬಿ ಪ್ರೊವೈಡೆಡ್, ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಕೊಡೋದಷ್ಟೇನಾ ಲರ್ನಿಂಗ್ ಉದ್ದೇಶ? ನೋ. ಇಟ್ ಈಸ್ ಟು ಬಿ ಪರ್ಫಾರ್ಮ್ಡ್ ಬೈ ದ ಲರ್ನರ್. ಸೊ ಕಾಂಟೆಕ್ಸ್ಟ್ ಆಬ್ಜೆಕ್ಟಿವ್ ಬಂದು ಆ್ಯಕ್ಟಿವಿಟೀಸ್ ಟು ಬಿ ಪರ್ಫಾರ್ಮ್ಡ್ ಬೈ ಅಲ್ಲ. ಸೊ ಇಂಟೆಂಡೆಡ್ ಲರ್ನಿಂಗ್ ಔಟ್ಕಮ್ಸ್ ಏನಾಗಿರುತ್ತೆ ಇದರ ಆನ್ಸರ್ ಆಗಿರುತ್ತೆ. ದ ರೈಟ್ ಸೀಕ್ವೆನ್ಸ್ ಆಫ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಕಾರ್ಡಿಂಗ್ ಟು ಪಿಯಜೆಟ್ ಈಸ್. ಸೊ ದ ರೈಟ್ ಸೀಕ್ವೆನ್ಸ್ ಅಂದರೆ ಇಲ್ಲಿ ನೋಡಿ ಕ್ರೊನಾಲಜಿಕಲ್ ಆಗಿ ಆರ್ಡರಲ್ಲಿ ಪ್ಲೇಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಒಂದು ಬಂದು ಸೆನ್ಸರಿ ಮೋಟಾರ್ ಸ್ಟೇಜ್ ಏನಾಗುತ್ತೆ ಫಸ್ಟ್ ಆಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಪ್ರೀ ಆಪರೇಷನಲ್ ಸ್ಟೇಜ್ ಏನಾಗುತ್ತೆ ಸೆಕೆಂಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ, ಆರ್ಡರಲ್ಲಿ ತುಂಬ ಕ್ವೆಶನ್ಸ್ ಈ ರೀತಿಯಾಗಿ ಕೇಳ್ತಾನೆ ಇರ್ತಾರೆ. ಸೊ ಕ್ರೊನಾಲಜಿಕಲ್ ಆರ್ಡರ್ನ ಅರೇಂಜ್ ಮಾಡಿ, ಪ್ರೋಸೆಸ್ ಏನೆಲ್ಲ ಇರುತ್ತಲ್ಲ ಪ್ರೋಸೆಸ್ನೂ ಅಷ್ಟೇ ತುಂಬ ಸತಿ ಕೇಳಿದ್ದಾರೆ ಅರೇಂಜ್ ಮಾಡಿ ಅಂತ. ನೆಕ್ಸ್ಟ್ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಇಸ್ ಥರ್ಡ್ ಒನ್, ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಇಸ್ ಫೋರ್ತ್ ಒನ್. ಸೊ ಈ ಒಂದು ಆರ್ಡರ್ನ ನೋಡೋದಾದರೆ ಫಸ್ಟ್ ಇಸ್ 3 ಇಲ್ಲಿ ಯಾವ ಆಪ್ಷನಲ್ಲಿದೆ? ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. 3 ಆ್ಯಂಡ್ ಫೋರ್ತ್ ಒನ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಫಸ್ಟ್. ಆ್ಯಂಡ್ ಆಲ್ಸೋ ಈ ಒಂದು ಸ್ಟೇಜಸ್ಸು ಏಜಸ್ಸು ಇಂಪಾರ್ಟೆಂಟ್ ಆಗುತ್ತೆ. ನೀವು ಏಜಸ್ ಮೇಲೂ ಫೋಕಸ್ ಮಾಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ವಯಂ ಪೋರ್ಟಲ್? ಇದರಲ್ಲಿ ಯಾವುದು ಸ್ವಯಂ ಪೋರ್ಟಲ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ ಅಂತ ನೋಡೋದಾದರೆ ಪ್ರಮೋಟಿಂಗ್ ಹೈ ಕ್ವಾಲಿಟಿ ಎಜುಕೇಷನ್ ಓನ್ಲಿ ಎಟ್ ಅ ಸ್ಕೂಲ್ ಲೆವೆಲ್ ಇಸ್ ನೋ. ಇದು ಸ್ಕೂಲ್ ಲೆವೆಲಲ್ಲಿ ಅಷ್ಟೇ ಅಲ್ಲ ಪ್ರಮೋಟ್ ಮಾಡೋವಂಥದ್ದು, ಎಲ್ಲರೂ ಏನು ಕಲಿಬೋದಾದಂತಹ, ಎಲ್ಲರೂ ಎಲ್ಲಿ ಬೇಕಾದರೂ ಕೂತು ಕಲಿಬಹುದು. ಸೊ ಇಲ್ಲ ಸ್ಕೂಲ್ ಲೆವೆಲಲ್ಲಿ ಅಷ್ಟೇ ಅಲ್ಲ. ಇಂಪ್ರೂವಿಂಗ್ ಆಕ್ಸೆಸ್ ಟು ಹೈ ಕ್ವಾಲಿಟಿ ಎಜುಕೇಷನ್ ಇಸ್ ರೈಟ್. ಗ್ರೂಪ್ DTH ಚಾನಲ್ಸ್ ಫಾರ್ ಪ್ರಮೋಟಿಂಗ್ ಹೈಯರ್ ಎಜುಕೇಷನ್. ಸೊ ಇದು ಸ್ವಯಂ ಪ್ರಭಾ ಅಲ್ಲಿ ಬರುತ್ತೆ, ಸ್ವಯಂ ಅಲ್ಲಿ ಅಲ್ಲ. ಸೊ ನೆಕ್ಸ್ಟ್ ಸೆಲ್ಫ್ ಅಸೆಸ್ಮೆಂಟ್ ಈಸ್ ನಾಟ್ ಪಾಸಿಬಲ್ ಅಂತ ಇದೆ. ಸೆಲ್ಫ್ ಅಸೆಸ್ಮೆಂಟು ಪಾಸಿಬಲ್ ಇದೆ ಸ್ವಯಂಲ್ಲಿ. ಸೊ ಇದು ರಾಂಗ್ ಆಗುತ್ತೆ. ಸೊ ಆಪ್ಷನ್ 2 ಇಸ್ ದ ಓನ್ಲಿ ರೈಟ್ ಆನ್ಸರ್. ಬಟ್ ಇದು ಈ ಒಂದು ಕ್ವೆಶನ್ನು ರಾಂಗ್ ಆಗಿದೆ. ಇಲ್ಲಿ ಸೆಲ್ಫ್ ಅಸೆಸ್ಮೆಂಟ್ ಈಸ್ ಪಾಸಿಬಲ್ ಅಂತ ಇದ್ದಿದ್ರೆ ಆಪ್ಷನ್ 4 ಆ್ಯಂಡ್ 2 ಏನು ಇರ್ತಾ ಇತ್ತಲ್ಲ ಅದು ಕರೆಕ್ಟ್ ಆಗ್ತಾಯಿತ್ತು. ಇಲ್ಲಿ ಈ ಒಂದು ಕ್ವೆಶನ್ಗೆ ಗ್ರೇಸ್ ಮಾರ್ಕ್ಸ್ ಸಿಕ್ಕಿದೆ ಪ್ರೀವಿಯಸ್ ಇಯರಲ್ಲಿ. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್: ಟ್ರಯಲ್ ಆ್ಯಂಡ್ ಎರರ್, ಕ್ಲಾಸಿಕಲ್ ಕಂಡೀಷನಿಂಗ್, ಆಪರೆಂಟ್ ಕಂಡೀಷನಿಂಗ್. ನೆಕ್ಸ್ಟ್ ಲರ್ನಿಂಗ್ ಬೈ ಇನ್ಸೈಟ್. ಸೊ ನಾವು ಇದನ್ನು ಏನು ಮಾಡಬೇಕಾಗುತ್ತೆ, ಮ್ಯಾಚ್ ಮಾಡಬೇಕಾಗುತ್ತೆ. ಕ್ವೆಶನ್ ನಂಬರ್ 4. ಸೊ ಟ್ರಯಲ್ ಆ್ಯಂಡ್ ಎರರ್ ಅನ್ನೋದು, ಸೊ
ಟ್ರಯಲ್ ಆ್ಯಂಡ್ ಎರರ್ ಬಂದು ಪ್ರಾಕ್ಟೀಸ್ ರೆಡ್ಯೂಸಸ್ ಮಾರ್ಕ್ಸ್. ಸೊ ಎ. ನೆಕ್ಸ್ಟ್ ಕ್ಲಾಸಿಕಲ್ ಕಂಡೀಷ್ನಿಂಗ್ ಅನ್ನೋದು ಆರ್ಟಿಫಿಷಿಯಲ್ ಸ್ಟಿಮ್ಯುಲಸ್ ಏನು ಮಾಡ್ತಾರೆ ಇಲ್ಲಿ ಯೂಸ್ ಮಾಡ್ತಾರೆ. ಆಪರೆಂಟ್ ಕಂಡೀಷ್ನಿಂಗ್ ಅನ್ನೋದು ಏನಾಗುತ್ತೆ ಅಂದರೆ ಆಪ್ಷನ್ 2 ಸಿಗೆ ಆಪ್ಷನ್ 2 ಏನಾಗುತ್ತೆ, ರಿಇನ್ಫೋರ್ಸ್ಮೆಂಟ್ ಈಸ್ ಯೂಸ್ಡ್ ಫಾರ್ ಲರ್ನಿಂಗ್. ನೆಕ್ಸ್ಟ್ ಡಿ ಲರ್ನಿಂಗ್ ಬೈ ಇನ್ಸೈಟ್ ಏನಾಗಿರುತ್ತೆ ಅಂದರೆ ಕಾಗ್ನಿಟಿವ್ ಎಬಿಲಿಟೀಸ್ನ ಯೂಸ್ ಮಾಡ್ತೀವಿ, ಆರ್ ಯೂಸ್ಡ್ ಫಾರ್ ಲರ್ನಿಂಗ್. ದೀಸ್ ಆರ್ ದಿ ಆಪ್ಷನ್. ಸೊ ಎ ಈಸ್ ನಥಿಂಗ್ ಬಟ್ 4. ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ, ಮ್ಯಾಚ್ ದ ಫಾಲೋಯಿಂಗು ಟ್ರಯಲ್ ಆ್ಯಂಡ್ ಎರರ್. ನಿಮಗೆ ಈ ಒಂದು ಕಾನ್ಸೆಪ್ಟೇ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ. ನೋಡಿ, ಟ್ರಯಲ್ ಆ್ಯಂಡ್ ಎರರ್ ಅಂತಂದರೆ ಪದೇ ಪದೇ ಒಂದನ್ನು ಮಾಡ್ತಾ ಇರೋವಂಥದ್ದು, ಮಿಸ್ಟೇಕ್ಸ್ ಮಾಡಿ ಮತ್ತು ಅದನ್ನು ಪ್ರಾಕ್ಟೀಸ್ ಮಾಡಿ ಏನಾಗುತ್ತೆ, ಮಿಸ್ಟೇಕ್ಸ್ ಅವಾಯ್ಡ್ ಆಗೋದ್ರಿಂದ ಟ್ರಯಲ್ ಆ್ಯಂಡ್ ಎರರ್. ಈ ಒಂದು ಆಪ್ಷನ್ ಬಂದು ಎ ಬಂದು 3 ಆಗಿರುತ್ತೆ. ನೋಡಿ, ಇಲ್ಲಿ ಇರೋದೇ 2. ಸೊ ಎ 3ಗೆ 2 ಆಪ್ಷನ್ ಇದೆ. ಸೊ ನೀವೇನು ಮಾಡ್ಬೋದು, ಈ ರೀತಿಯಾಗಿ ಈಸಿಯಾಗಿ ಎಲಿಮಿನೇಟ್ ಮಾಡೋದ್ರ ಮುಖಾಂತರ ಏನು ಮಾಡ್ಬೋದು, ಬೇಗ ಸಾಲ್ವ್ ಮಾಡಬಹುದು. ಅದಕ್ಕೆ ಎಲಿಮಿನೇಷನ್ ಮೆಥಡ್ನ ತುಂಬ ಪ್ರಾಕ್ಟೀಸ್ ಮಾಡೋದಕ್ಕೆ ಟ್ರೈ ಮಾಡಿ. The provision of earning credits from optional and elective courses was introduced in higher education by which of the following ಅಂತ ಇದೆ. ಸೊ ಇಲ್ಲಿ ABC ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತ ಇದೆ, ನೋ. ಸೊ ಇದೇನಾಗುತ್ತೆ ಅಂದರೆ ನೀವೇನೆಲ್ಲ ಸ್ಕೋರ್ ಮಾಡ್ತಿರಲ್ಲ ಇದರಲ್ಲಿ ಒಂದು ಕಲೆಕ್ಟ್ ಆಗುತ್ತೆ. ಮೂಕ್ಸ್ ಆ್ಯಂಡ್ ಸ್ವಯಂ ಪೋರ್ಟಲ್ ಇದು ಆನ್ಲೈನ್ ಕೋರ್ಸಸ್ ಆಗಿರುತ್ತೆ. ನೆಕ್ಸ್ಟು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಆನ್ಸರ್ ಈಸ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್, CBCS. ಸೊ ಯಾಕೆ CBCS ಅಂತಂದರೆ ಇದರಲ್ಲಿ ನಿಮಗೆ ಯಾವ ಒಂದು ಎಲೆಕ್ಟಿವ್ ಕೋರ್ಸ್ ಬೇಕಾದರೂ ನೀವೇನು ಮಾಡ್ಬೋದು, ಸೆಲೆಕ್ಟ್ ಮಾಡ್ಬೋದು. ನಿಮಗೆ ಏನಾಗುತ್ತೆ, ಆಪ್ಷನ್ ಇರುತ್ತೆ. ನಿಮಗೆ ಯಾವ ಒಂದು ಸಬ್ಜೆಕ್ಟ್ ಇಷ್ಟ ಇರುತ್ತೋ ಎಲೆಕ್ಟಿವ್ ಸಬ್ಜೆಕ್ಟನ್ನು ನೀವೇನು ಮಾಡ್ಬೋದು, ಪಿಕ್ ಮಾಡುವಂಥ ಅವಕಾಶ ಇರುತ್ತೆ. ಅದಕ್ಕೆ ಆನ್ಸರ್ ಬಂದು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಸೊ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಟೈಪ್ಸ್ ಆಫ್ ರಿಸರ್ಚ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ಟಾಪಿಕ್ನ ಸ್ಕಿಪ್ ಮಾಡಬೇಡಿ. ನೋಡಿ, ಹಿಸ್ಟಾರಿಕಲ್ ರಿಸರ್ಚ್ ಅಂತ ಇದೆ, ಎಕ್ಸ್ಪೆರಿಮೆಂಟಲ್ ರಿಸರ್ಚು. ಇಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿದೆ ನೋಡಿ. ಇಲ್ಲಿ ಕಂಟಿನ್ಯೂಯೇಷನ್ ಪಾರ್ಟ್ ಏನಾಗುತ್ತೆ, ಇಲ್ಲಿ ನೆಕ್ಸ್ಟ್ ಲೈನಲ್ಲಿ ಬಂದಿರೋ ಕಾರಣದಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರ್ವೆ ಮೆಥಡ್, ಆ್ಯಕ್ಷನ್ ರಿಸರ್ಚ್. ಸೊ ಹಿಸ್ಟಾರಿಕಲ್ ರಿಸರ್ಚ್ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ, ಪಾಸ್ಟ್ ಇವೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು. ಸೊ ಇಲ್ಲಿ ನೋಡೋದಾದರೆ ದ ರಿಸರ್ಚರ್ ಫೈಂಡ್ ದ ಸೊಲ್ಯೂಷನ್ ಬೈ ಕನ್ಸಿಡರಿಂಗ್. ಸೊ ಇದು ಆನ್ಸರ್ ಅಲ್ಲ. Gathers data from a large number of cases at particular time, no. Studying the past events and examining the application to the present, yes. ಸೊ ಇದು ಬಂದು ಏನಾಗಿರುತ್ತೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ನೋಡೋಣ ಯಾವುದು ಆಪ್ಷನ್ ಎಗೆ 3 ಇದೆ ಅಂತ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ, ಆಟೋಮೆಟಿಕ್ಕಾಗಿ ಇನ್ನು ಮಿಕ್ಕಿದೆಲ್ಲದನ್ನು ನಾವು ಅರೇಂಜ್ ಮಾಡ್ಕೋಬೋದು. ನೋಡೋಣ, ಇನ್ನೊಂದು ಸತಿ ಕ್ರಾಸ್ ಚೆಕ್ ಮಾಡಿ ನೋಡೋಣ ಆನ್ಸರ್ ಕರೆಕ್ಟ್ ಇದೆಯಾ ಇಲ್ವಾ. ಹಿಸ್ಟಾರಿಕಲ್ ರಿಸರ್ಚ್, ಸೊ ಸ್ಟಡಿಂಗ್ ಪಾಸ್ಟ್ ಇವೆಂಟ್ಸ್ ಆಯಿತು. ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಏನಾಗುತ್ತೆ, 4 ಇದೆ ಅಲ್ವಾ, ಇಲ್ಲಿ ನೋಡೋಣ. ದ ವೇರಿಯಬಲ್ಸ್ ಆರ್ ಕಂಟ್ರೋಲ್ಡ್ ಆ್ಯಂಡ್ ಮ್ಯಾನಿಪ್ಯುಲೇಟೆಡ್. ಸೊ ಎಕ್ಸ್ಪೆರಿಮೆಂಟಲ್ಲಿ ವೇರಿಯಬಲ್ಸ್ನ ಕಂಟ್ರೋಲ್ ಮಾಡುವಂಥದ್ದು, ಮ್ಯಾನಿಪ್ಯುಲೇಟ್ ಮಾಡುವಂಥದ್ದು ಇರುತ್ತೆ. ಸರ್ವೆ ಮೆಥಡ್ ಬಂದು C is 2 nothing but gathers data from a large number of cases at a particular time. ಹೌದು, ನೀವು ಸರ್ವೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಈಗ ಸೆನ್ಸಸ್ ಅಂತೆಲ್ಲ ಮಾಡ್ತಾರಲ್ವ, ಸೊ ಇದನ್ನು ಸರ್ವೆ ಮೆಥಡ್ ಅಂತ ತಿಳ್ಕೊಬಹುದು. ನೆಕ್ಸ್ಟ್ ಆ್ಯಕ್ಷನ್ ರಿಸರ್ಚ್ ಅಂತ ಇದೆ. ದ ರಿಸರ್ಚರ್ ಫೈಂಡ್ ದ ಸೊಲ್ಯೂಷನ್ ಬೈ ಕನ್ಸಿಡರಿಂಗ್ ಹಿಸ್ ಆರ್ ಹರ್ ಗ್ರೂಪ್ ಆ್ಯಸ್ ಎ ಸ್ಯಾಂಪಲ್. ಸೊ ಆ್ಯಕ್ಷನ್ ರಿಸರ್ಚ್ ಅನ್ನೋದು ಸೊ ಹಾಗೆ ಕಂಡಕ್ಟ್ ಮಾಡೋವಂಥದ್ದು. ಸೊ ಏನಂತಂದರೆ ಈಗ ನಿಮಗೆ ಒಂದು ಸೊಲ್ಯೂಷನ್ ಬೇಕು ಅಂತಂದರೆ ನೀವು ಹುಡುಕಾಡ್ತಾ ಹೋಗಲ್ಲ. ಸೊ ನಿಮ್ಗೆ ಅಟ್ ಪ್ರೆಸೆಂಟ್ ಯಾರು ಅವೈಲೇಬಲ್ ಇರ್ತಾರೋ ಸೊ ನೀವು ಅವ್ರನ್ನ ಮುಖಾಂತರ ಸ್ಯಾಂಪಲ್ ಆಗಿ ಕನ್ಸಿಡರ್ ಮಾಡಿ ಏನು ಮಾಡ್ತೀರಾ, ರಿಸರ್ಚ್ನ ಕಂಡಕ್ಟ್ ಮಾಡ್ತೀರಾ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ 3. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದ ರೈಟ್ ಸೀಕ್ವೆನ್ಸ್ ಆಫ್ ಕಂಡಕ್ಟಿಂಗ್ ರಿಸರ್ಚ್. ಸೊ ರಿಸರ್ಚ್ ಪ್ರೋಸೆಸ್ನ ಖಂಡಿತವಾಗ್ಲೂ ಒಂದು ಕ್ವೆಶನ್ ಆದರೂ ಕೇಳ್ತಾರೆ. ಅದು ಸ್ಯಾಂಪ್ಲಿಂಗ್ ಆಗಿರಲಿ ಅಥವಾ ಈ ಥರ ಅರೇಂಜ್ ಮಾಡಿ ಈ ರೀತಿಯಾಗಿ ಸಾಕಷ್ಟು ಬಾರಿ ಕ್ವೆಶನ್ನ ಕೇಳಿದ್ದಾರೆ. ಸೊ ಫಸ್ಟ್ ಬಂದು ಡೇಟಾ ಕಲೆಕ್ಷನ್, ಡೇಟಾ ಅನಾಲಿಸಿಸ್, ಫಾರ್ಮುಲೇಟಿಂಗ್ ಎ ರಿಸರ್ಚ್ ಕ್ವೆಶನ್, ರೈಟಿಂಗ್ ದ ಲಿಟ್ರೇಚರ್ ರಿವ್ಯೂ. ಸೊ ಫಸ್ಟ್ ಬಂದು ಫಾರ್ಮುಲೇಟಿಂಗ್ ಅಂತ ಏನಿದೆಯಲ್ವ, ಇದೇನಾಗುತ್ತೆ ಫಸ್ಟ್ ಆಗುತ್ತೆ. ರಿಸರ್ಚ್ನ ಕಂಡಕ್ಟ್ ಮಾಡ್ತಿದ್ದೀವಿ ಅಂದರೆ ಏನು ಮಾಡಬೇಕಾಗುತ್ತೆ, ಫಸ್ಟು ಒಂದು
ಕ್ವೆಶನ್ನ ರೆಡಿ ಮಾಡಬೇಕಾಗುತ್ತೆ. ಫಸ್ಟು ನಿಮಗೆ ಯಾವುದು ಟಾಪಿಕ್ ಅಂತಲೇ ಗೊತ್ತಿಲ್ಲ ಅಂದರೆ ನೀವು ರಿಸರ್ಚ್ ಹೇಗೆ ಕಂಡಕ್ಟ್ ಮಾಡೋದಕ್ಕೆ ಸಾಧ್ಯ ಹೇಳಿ? ಸೊ 3 ಎಲ್ಲಿದೆ ಅಂತ ನೋಡೋಣ ಆಪ್ಷನಲ್ಲಿ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ, ಫಸ್ಟು ಫಾರ್ಮುಲೇಟಿಂಗ್ ಅ ರಿಸರ್ಚ್ ಕ್ವೆಶನ್. ನೋಡಿ, ಒಂದೇ ಒಂದು ಸ್ಟೆಪ್ ಗೊತ್ತಿರೋದ್ರಿಂದ ಏನಾಯಿತು, ನಿಮಗೆ ಆಟೋಮೆಟಿಕ್ಕಾಗಿ ಈಸಿಯಾಗಿ ನಾಟ್ ಇವನ್ 1 ಮಿನಿಟ್ ತೊಗೊಂಡಿಲ್ಲ ಈ ಒಂದು ಕ್ವೆಶನ್ನ ಸಾಲ್ವ್ ಮಾಡೋದಕ್ಕೆ. ಇದೇ ರೀತಿಯಾಗಿ ಒಂದು ಕ್ವೆಶನ್ಗೆ ತುಂಬ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ, ಇನ್ನೊಂದಷ್ಟು ಕ್ವೆಶನ್ಗೆ ಟೈಮ್ ಸೇವ್ ಆಗುತ್ತೆ. ಸೊ ಫಾರ್ಮುಲೇಟಿಂಗ್ ಎ ರಿಸರ್ಚ್ ಇದೆ ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಈಸ್ ರೈಟಿಂಗ್ ದ ಲಿಟ್ರೇಚರ್ ರಿವ್ಯೂ ಏನಾಗುತ್ತೆ, ಸೆಕೆಂಡ್ ಸ್ಟೆಪ್ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಸ್ಟೆಪ್ ಬಂದು ಡೇಟಾ ಕಲೆಕ್ಷನ್ ಆಗುತ್ತೆ. ಅದಾದಮೇಲೆ ಥರ್ಡ್ ಸ್ಟೆಪ್ ಬಂದು ಫೋರ್ತ್ ಬಂದು ಡೇಟಾ ಅನಾಲಿಸಿಸ್. ಸೊ ಇದರಲ್ಲಿ ನೀವೇ ಅರೇಂಜ್ ಮಾಡ್ಕೊಬೋದು. ನೋಡಿ, ಫಸ್ಟು ಡೇಟಾ ಕಲೆಕ್ಷನ್ ಆದಮೇಲೆ ತಾನೇ ನಾವು ಡೇಟಾ ಅನಾಲಿಸಿಸ್ ಮಾಡೋದಕ್ಕೆ ಸಾಧ್ಯ. ಡೇಟಾ ಅನಲೈಸ್ ಮಾಡಾದಮೇಲೆ ಡೇಟಾ ಕಲೆಕ್ಷನ್ಗೆ ಸಾಧ್ಯ ಇಲ್ಲ. ಸೊ ನೀವು ಈ ರೀತಿಯಾಗಿ ಪ್ರತಿಯೊಂದು ಸ್ಟೆಪ್ಪು ಎಲ್ಲದನ್ನು ತಿಳ್ಕೊಂಡ್ರೂ ಓಕೆ. ಇನ್ ಕೇಸ್ ಕೆಲವೊಂದು ಸತಿ ಒಂದೆರಡು ಸ್ಟೆಪ್ ತಿಳ್ಕೊಂಡಿದ್ದಾಗಲೂ ನೀವು ಆಟೋಮೆಟಿಕ್ಕಾಗಿ ಅರೇಂಜ್ ಮಾಡಬಹುದು. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಾಂಜಿಟ್ಯೂಡಿನಲ್ ಸ್ಟಡೀಸ್? ಈ ಒಂದು ಸ್ಟಡೀಸಲ್ಲಿ ಯಾವುದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನೋಡೋದಾದರೆ, ಸೊ ಲಾಂಜಿಟ್ಯೂಡಿನಲ್ ಸ್ಟಡೀಸ್ ಅಂತಂದರೆ ಸ್ಟಡಿಂಗ್ ದ ಸೇಮ್ ಸಬ್ಜೆಕ್ಟ್ ಓವರ್ ಅ ಟೈಮ್, ಸ್ಟಡಿಂಗ್ ಕ್ರಾಸ್ ಸೆಕ್ಷನಲ್ ರಿಲೇಷನ್ಶಿಪ್, ನೋ. Studying different subject over a time, no. Studying different subject at the same time, no. Studying the same subject over a time is the right answer. Ninth question, ಪ್ಲಗರಿಸಮ್ ಇನ್ ರಿಸರ್ಚ್ ಇನ್ವಾಲ್ವ್ಸ್. ಏನು ಪ್ಲಗರಿಸಮ್ ಅಂತಂತಂದರೆ ರಿಸರ್ಚಲ್ಲಿ ಅಂತ ನೋಡೋದಾದರೆ, ಯೂಸಿಂಗ್ ಅದರ್ಸ್ ಐಡಿಯಾಸ್ ಆ್ಯಂಡ್ ವರ್ಕ್ ವಿತೌಟ್ ಪ್ರಾಪರ್ ಅಟ್ರಿಬ್ಯೂಷನ್, ಕೊಲಾಬರೇಷನ್ ವಿತ್ ಫ್ಯೂ ಫೆಲೋ ರಿಸರ್ಚರ್ ಆನ್ ಎ ಪ್ರಾಜೆಕ್ಟ್, including personal opinions in the discussion section, providing proper citation for all the resources used. ಸೊ ಇದೆಲ್ಲ ಆನ್ಸರು ರಾಂಗ್ ಆಗಿರುತ್ತೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಯೂಸಿಂಗ್ ಅದರ್ಸ್ ಐಡಿಯಾಸ್, ವರ್ಕ್ ವಿತೌಟ್ ಪ್ರಾಪರ್ ಆಟ್ರಿಬ್ಯೂಷನ್ ಅಂತಂದರೆ ನಾವು ಬೇರೆಯವರ ಒಂದು ಕೆಲಸನ ನಾವು ನಮ್ಮ ಒಂದು ರಿಸರ್ಚಲ್ಲಿ ಯೂಸ್ ಮಾಡಿರ್ತೀವಿ, ಬಟ್ ಅವ್ರಿಗೇನು ಮಾಡೋದಿಲ್ಲ ಪ್ರಾಪರಾಗಿ. ಈಗ ಅವರು ಅವರ ಒಂದು ನೇಮ್ನ ಕೊಡೋದಿಲ್ಲ. ಸೊ ನಾವೇನು ಮಾಡ್ತೀವಿ, ನಮ್ಮ ನೇಮ್ನ ಕೊಡೋದ್ರಿಂದ ಅದು ನಮ್ಮ ವರ್ಕ್ ಅಂತ ಆಗುತ್ತೆ. ಸೊ ಇದೇನಾಗುತ್ತೆ, ಪ್ಲಗರಿಸಮ್ಗೆ ರೀಸನ್ ಆಗುತ್ತೆ. ಸೊ ವಿ ಹ್ಯಾವ್ ಟು ಗಿವ್ ಅ ಕ್ರೆಡಿಟ್ ಫಾರ್ ದ ಪರ್ಸನ್ ಹೂ ಆರ್ ಕಲೆಕ್ಟೆಡ್ ದ ಡೇಟಾ, ನಾಟ್ ಎ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್. ಸೊ ಇದರಲ್ಲಿ ನಾಟ್ ಎ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಕೇಳಿದ್ದಾರೆ. ಆ್ಯಂಡ್ ವಿ ಹ್ಯಾವ್ 2 ಟೈಪ್ಸ್, ಒಂದು ಪ್ರೊಬ್ಯಾಬಿಲಿಟಿ ಆ್ಯಂಡ್ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಅಂತ. ತುಂಬಾ ವೆರಿ ಇಂಪಾರ್ಟೆಂಟು ನಾನ್ ಪ್ರೊಬ್ಯಾಬಿಲಿಟಿ ಅಂತ. ಸೊ ತುಂಬಾ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಇಲ್ಲ ಎಕ್ಸಾಂಪಲ್ಸ್ ಮುಖಾಂತರ ಕೇಳ್ತಾರೆ, ಈ ರೀತಿಯಾಗಿ ಯಾವುದು ಟೈಪ್ಸು, ಡಿಫ್ರೆಂಟ್ ಟೈಪ್ಸ್ ಅಂತ ಕೇಳ್ತಾರೆ. ಸೊ ಮಿಸ್ ಮಾಡದೆ ಈ ಒಂದು ಟಾಪಿಕ್ನ ಓದಿ. ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗಲ್ಲೇ ನಾಟ್ ಎ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಕೇಳಿರೋದು. ರ್ಯಾಂಡಮ್ ಸ್ಯಾಂಪ್ಲಿಂಗ್ ಈಸ್ ಎ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಈಸ್ ಎ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್, ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಈಸ್ ಆಲ್ಸೋ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್, ಸ್ನೋಫಾಲ್ ಸ್ಯಾಂಪ್ಲಿಂಗ್ ಈಸ್ ಎ ನಾಟ್ ಎ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್. ಇದು ಏನಾಗುತ್ತೆ, ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಟೈಪ್ ಆಗಿರುತ್ತೆ ಸ್ನೋಬಾಲ್ ಸ್ಯಾಂಪ್ಲಿಂಗ್. ನೆಕ್ಸ್ಟ್ ವಿ ಹ್ಯಾವ್ ರೀಡ್ ದ ಪ್ಯಾಸೇಜ್ ಗಿವನ್ ಬಿಲೋ. ಸೊ ಈ ಒಂದು ಪ್ಯಾಸೇಜ್ನ ನಾನು ಸ್ಲೋ ಆಗಿ ಸ್ಕ್ರೋಲ್ ಮಾಡ್ತೀನಿ, ನೀವೇನು ಮಾಡಿ ಅಂದರೆ ಅಟೆಂಡ್ ಮಾಡಿ. ಆ್ಯಂಡ್ ಆಲ್ಸೋ ಈ ಒಂದು PDF ನಾನು ಏನು ಮಾಡ್ತೀನಿ, ಗ್ರೂಪಲ್ಲಿ ಶೇರ್ ಮಾಡ್ತೀನಿ ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ. ಖಂಡಿತವಾಗ್ಲೂ ನೀವು ಅಲ್ಲಿ ಬೇಕಾದರೆ ಆಕ್ಸೆಸ್ ಮಾಡಿಕೊಂಡು ನೀವು ಸಾಲ್ವ್ ಮಾಡಬಹುದು. ಇಲ್ಲೇನು ನೋಡ್ತಿದ್ದೀರಲ್ವ, ಒಂದೊಂದೇ ಕ್ವೆಶನ್ನ ಸಾಲ್ವ್ ಮಾಡಿ. ಸೊ ಇದು ಪ್ಯಾಸೇಜ್ ಆಗಿರುತ್ತೆ, ಇದು ಪ್ಯಾಸೇಜು. ಒಂದೊಂದೇ ಕ್ವೆಶನ್ನ ಸ್ಲೋ ಆಗಿ ಸ್ಕ್ರಾಲ್ ಮಾಡ್ತೀನಿ, ನೀವು ಪಾಸ್ ಮಾಡಿ ಏನು ಮಾಡಿ ಇದಕ್ಕೆ ಆನ್ಸರ್ ಮಾಡಿ. ವಿ ಹ್ಯಾವ್ 16th ಕ್ವೆಶನ್, ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್ ಅರಿಸ್ಟಾಟಲ್ ಮಾಡೆಲ್ ಅಂತ ಇದೆ. ಸೊ ಅರಿಸ್ಟಾಟಲ್ ಮಾಡೆಲು ಆ್ಯಂಡ್ ಟೈಪ್ಸ್ ಆಫ್ ಕಮ್ಯುನಿಕೇಷನಲ್ಲಿ ಈ ಒಂದು ಟಾಪಿಕ್ಸ್ನ ನಾನು ಕವರ್ ಮಾಡಿದ್ದೀನಿ. ನೀವು ಬೇಕಾದರೆ ಇನ್ನೂ ವಿಡಿಯೋಸ್ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಸೊ ಇಲ್ಲಿ ಅರಿಸ್ಟಾಟಲ್ ಮಾಡೆಲ್ ಏನೇ ಎಕ್ಸ್ಪ್ಲೈನ್ ಮಾಡುತ್ತೆ ಅಂತಂದರೆ, ಯಾರೆಲ್ಲ ಆ ಒಂದು ಮಾಡೆಲಲ್ಲಿ ಯಾವುದೆಲ್ಲ ಎಲಿಮೆಂಟ್ಸ್ ಇದೆ ಅಂತ. ಸೊ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಸೊ ಯಾವುದೆಲ್ಲ ಟೈಪ್ಸ್ ಇದಾವಲ್ಲ, ಮಾಡೆಲ್ಸ್ ಆಫ್ ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಆಲ್ರೆಡಿ ಈ ಒಂದು ಕ್ಲಾಸಸ್ನ ಡಿಸ್ಕಸ್ ಮಾಡಿದ್ದೀನಿ. ಸಾಕಷ್ಟು ಬಾರಿ ಈ ಒಂದು ಕ್ವೆಶನ್ಸ್ ರಿಪೀಟ್ ಆಗಿದೆ. ಅರಿಸ್ಟಾಟಲ್, ಲೀನಿಯರ್ ಮಾಡೆಲ್, ಲಾಸ್ವೆಲ್ಸ್ ಮಾಡೆಲ್, ಈ ರೀತಿಯಾಗಿ ಡಿಫ್ರೆಂಟ್ ವೇಯಲ್ಲಿ ಕ್ವೆಶನ್ಸ್ ಕೇಳಿರೋದ್ರಿಂದ ಈ ಒಂದು ಟಾಪಿಕ್ನ ಸ್ಕಿಪ್ ಮಾಡಬೇಡಿ. ಸೊ ಅರಿಸ್ಟಾಟಲ್ ಮಾಡೆಲಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗ್ತಾರೆ ಅಂದರೆ, ಫಸ್ಟ್ ಸ್ಪೀಕರು,
ಸ್ಪೀಕರ್ ಆ್ಯಂಡ್ ಸ್ಪೀಚ್. ಸೊ ಏನು ಸ್ಪೀಚ್ ಮಾಡಬೇಕು. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಅಕೇಶನ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಈಸ್ ಆಡಿಯನ್ಸ್, ಟಾರ್ಗೆಟ್ ಆಡಿಯನ್ಸ್ ಇರ್ತಾರೆ ಯಾರು. ಸೊ ಒಂದು ಅಕೇಶನಲ್ಲಿ ಯಾರು. ನೆಕ್ಸ್ಟ್ ಈಸ್ ಎಫೆಕ್ಟು. ಆಡಿಯನ್ಸ್ ಏನಂತಂದರೆ, ಈಗ ನಮಗೆ ಗೊತ್ತಿರಬೇಕು ನಾವು ಎಲ್ಲಿ ಹೋಗಿ ಮಾತಾಡ್ತೀವಿ ಅಂತ. ಈಗ ಫ್ರೆಶರ್ಸ್ ಡೇಯಲ್ಲಿ ಡಿಫ್ರೆಂಟ್ ವೇಯಲ್ಲಿ ನಮ್ಮ ಒಂದು ಸ್ಪೀಚ್ ಇರುತ್ತೆ, ಫೇರ್ವೆಲ್ಲಲ್ಲಿ ಡಿಫ್ರೆಂಟ್ ವೇಯಲ್ಲಿ ಸ್ಪೀಚ್ ಇರುತ್ತೆ. ಅಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಆಲ್ಸೋ ಆಡಿಯನ್ಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅರಿಸ್ಟಾಟಲ್ ಮಾಡೆಲಲ್ಲಿ. ಇಲ್ಲಿ ನೋಡೋದಾದರೆ, ಸೊ ಇದರಲ್ಲಿ ಏನು ಈ 5 ಎಲಿಮೆಂಟ್ಸ್ ಇದಾವಲ್ಲ, ಈ 5 ಎಲಿಮೆಂಟ್ಸು ಯಾವ ಒಂದು ಆಪ್ಷನಲ್ಲಿ ಇದ್ದಾವೆ ಅಂತ ನೋಡೋದಾದರೆ, ಸೆಂಡರ್ನು, ಸೋರ್ಸ್ ಅಥವಾ ಸ್ಪೀಕರ್ ಅಂತಲೂ ಕರಿಬೋದು, ಬಟ್ ಮೆಸೇಜು ಚಾನಲ್ ರಿಸೀವರ್ ಇಲ್ಲ. ನೆಕ್ಸ್ಟ್ ಸೆಂಡರು, ಟ್ರಾನ್ಸ್ಮಿಟರ್ ಇಸ್ ನೋ. ಇಲ್ಲಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಬಿಕಾಸ್ ಸ್ಪೀಕರ್ ಇದೆ. ಸಬ್ಜೆಕ್ಟ್ ಈಸ್ ನಥಿಂಗ್ ಬಟ್ ಸ್ಪೀಚ್, ಆಡಿಯನ್ಸ್. ಸೊ ರೈಟ್ ಆನ್ಸರ್ ಈಸ್ 4. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸೊ ಈ ರೀತಿಯಾಗಿ ನಿಮಗೆ ಯಾವುದೆಲ್ಲ ಎಲಿಮೆಂಟ್ಸ್ ಇದ್ದಾವೆ ಅಂತ ಗೊತ್ತಿದ್ರೆ ಆಟೋಮೆಟಿಕ್ಕಾಗಿ ಈಸಿಯಾಗಿ ನೀವೇನು ಮಾಡ್ಬೋದು, ಮಿಕ್ಕೆಲ್ಲ ಆಪ್ಷನ್ಸ್ನ ಎಲಿಮಿನೇಟ್ ಮಾಡಿ ಆನ್ಸರ್ನ ನೀವು ಫೈಂಡ್ ಔಟ್ ಮಾಡಬಹುದು. ನೆಕ್ಸ್ಟ್ ವಿ ಹ್ಯಾವ್ ಅಕಾರ್ಡಿಂಗ್ ಟು ಮೆಹರ್ಬಿಯನ್ ದ ರೆಸ್ಪೆಕ್ಟಿವ್ ಕಾಂಟ್ರಿಬ್ಯೂಷನ್ಸ್ ಆಫ್ ವರ್ಡ್ಸ್. ಸೆಕೆಂಡ್ ಒನ್ ಈಸ್ ಟೋನ್ ಆಫ್ ವಾಯ್ಸ್. 3 ಬಾಡಿ ಲ್ಯಾಂಗ್ವೇಜ್ ಇನ್ ಓವರ್ ಆಲ್ ಕಮ್ಯುನಿಕೇಷನ್. ಈ ಒಂದು ಟಾಪಿಕ್ಕು ಅಷ್ಟೇ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ವಿಡಿಯೋಸಲ್ಲಿ. ಸೊ ಈ ಮೆಹರ್ಬಿಯನ್ ಏನಂತ ಕಾಂಟ್ರಿಬ್ಯೂಷನ್ಸ್ ಇದೆ. ಸೊ ನಮ್ಮ ವರ್ಡ್ಸು ಎಷ್ಟು ಮ್ಯಾಟರ್ ಆಗುತ್ತೆ, ಟೋನ್ ಆಫ್ ವಾಯ್ಸು ಎಷ್ಟು ಮ್ಯಾಟರ್ ಆಗುತ್ತೆ, ನಮ್ಮ ಒಂದು ಬಾಡಿ ಲ್ಯಾಂಗ್ವೇಜು ಓವರ್ ಆಲ್ ಕಮ್ಯುನಿಕೇಷನಲ್ಲಿ ಯಾವ ರೀತಿ ಮ್ಯಾಟರ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ವಾಯ್ಸ್ ಮುಖಾಂತರ ಹೇಳೋದು ಎಷ್ಟು ಪರ್ಸೆಂಟೇಜ್ ಕೇಳ್ತೀವಿ, ಅದೇ ನಾವು ಒಂದು ಇಮೇಜ್ನ ನೋಡಿದಾಗ ಎಷ್ಟು ಕಮ್ಯುನಿಕೇಷನ್ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು. ಸೊ ವರ್ಡ್ಸ್ ಅನ್ನೋದು 7% ಇರುತ್ತೆ. ನೆಕ್ಸ್ಟು ಟೋನ್ ಆಫ್ ವಾಯ್ಸ್ ಬಂದು 38% ಇರುತ್ತೆ. ಓವರ್ ಆಲ್ ಬಾಡಿ ಲ್ಯಾಂಗ್ವೇಜ್ ಬಂದು 55% ಇರುತ್ತೆ. ಇಲ್ಲಿ ಆಪ್ಷನ್ನ ನೋಡೋದಾದರೆ 7%. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಬಿಕಾಸ್ ನೋಡಿ 7% ಅನ್ನೋದು ನಮ್ಮ ಒಂದು ವರ್ಡ್ಸ್ ಏನಾಗುತ್ತೆ ಕಮ್ಯುನಿಕೇಷನಲ್ಲಿ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಆಲ್ಸೋ 38% ನಮ್ಮ ಒಂದು ಮಾತಾಗಿರುತ್ತೆ. ಟೋನ್ ಆಫ್ ವಾಯ್ಸ್, ಸೊ ಈಗ ನಮ್ಮ ಒಂದು ವೇರಿಯೇಷನ್ ಇರುತ್ತಲ್ವ ನಮ್ಮ ಒಂದು ಪ್ರೊನೌನ್ಸಿಯೇಷನಲ್ಲಿ, ಆ ಟೋನ್ ಆಫ್ ವಾಯ್ಸಿಂದ 38% ಮ್ಯಾಟರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈಸ್ 55%. 55% ಏನಂದರೆ ಬಾಡಿ ಲ್ಯಾಂಗ್ವೇಜ್ ಆಗಿರುತ್ತೆ. ದಿ ಕಮ್ಯುನಿಕೇಟಿವ್ ಆ್ಯಕ್ಟ್ ಆಫ್ ರೈಸಿಂಗ್ ಎ ಹ್ಯಾಂಡ್ ಇನ್ ಕ್ಲಾಸ್ ರೂಮ್ ಈಸ್ ಒನ್ ಆಫ್ ದಿ ಫಾಲೋಯಿಂಗ್ ಟೈಪ್. ಸೊ ರೈಸಿಂಗ್ ಹ್ಯಾಂಡ್ ಅಂತಂದರೆ ನಿಮ್ಮ ಒಂದು ಹ್ಯಾಂಡನ್ನ ರೈಸ್ ಮಾಡೋವಂಥದ್ದು ಕ್ಲಾಸ್ ರೂಮಲ್ಲಿ ಯಾವ ಒಂದು ಕಮ್ಯುನಿಕೇಷನ್ ಅಥವಾ ಕಮ್ಯುನಿಕೇಟಿವ್ ಆ್ಯಕ್ಟ್ ಆಗಿರುತ್ತೆ ಅಂತ ನೋಡೋದಾದರೆ, ಎಂಬ್ಲಮ್, ಇಲುಸ್ಟ್ರೇಟರ್, ಬಾಡಿ ಮ್ಯಾನಿಪ್ಯುಲೇಟರ್, ರೆಗ್ಯುಲೇಟರ್ ಇದೆ. ಸೊ ರೆಗ್ಯುಲೇಟರ್ನು, ಮ್ಯಾನಿಪ್ಯುಲೇಟರ್, ಬಾಡಿ ಮ್ಯಾನಿಪ್ಯುಲೇಟರ್ನು ಇಲ್ಲುಸ್ಟ್ರೇಟರ್ ಅಲ್ಲ, ಇದು ಒಂದು ಸಿಂಬಲ್ ಆಗಿರುತ್ತೆ. ಸೊ ಎಂಬ್ಲಮ್ ಇಸ್ ದ ಆನ್ಸರ್. ಇದು ಸೊ ರೈಸಿಂಗ್ ಹ್ಯಾಂಡ್ ಅನ್ನೋದು ಎಂಬ್ಲಮ್ ಥರ ಒಂದು ಸಿಂಬಲ್ ಥರ ಡಿನೋಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ದ ಇನ್ಫಾರ್ಮೇಷನ್ ಫಂಕ್ಷನ್ ಆಫ್ ಮಾಸ್ ಕಮ್ಯುನಿಕೇಷನ್ ಡಿಸ್ಕ್ರೈಬ್ಸ್ ಆ್ಯಸ್ ಅಂತ ಇದೆ. ಸೊ ದ ಇನ್ಫಾರ್ಮೇಷನ್ ಅನ್ನೋದು ಮಾಸ್ ಕಮ್ಯುನಿಕೇಷನಲ್ಲಿ ಯಾವ ರೀತಿಯಾಗಿ ಫಂಕ್ಷನ್ ಆಗಿ ವರ್ಕ್ ಆಗುತ್ತೆ ಅಂತ ನೋಡೋದಾದರೆ, ಡಿಫ್ಯೂಷನ್ ಇದೆ, ಪಬ್ಲಿಸಿಟಿ ಇದೆ, ಸರ್ವೈಲೆನ್ಸ್ ಇದೆ, ಡೈವರ್ಷನ್ ಇದೆ. ಸೊ ಡೈವರ್ಷನ್ನು, ಪಬ್ಲಿಸಿಟಿ ಇಸ್ ಆಲ್ಸೋ ನೋ, ಡಿಫ್ಯೂಷನ್ ಇಸ್ ಆಲ್ಸೋ ನೋ, ಆನ್ಸರ್ ಇಸ್ ಸರ್ವೈಲೆನ್ಸ್. ಸೊ ಯಾಕೆ ಅಂತಂದರೆ, ಈಗ ಒಂದು ಇನ್ಫಾರ್ಮೇಷನ್ನ ಏನು ಮಾಡ್ತೀವಿ, ಒಂದು ಎಕ್ಸಾಂಪಲ್ನ ನೋಡೋದಾದರೆ, ಈಗ ಏನಾದರೂ ನಿಮ್ಗೆ ನ್ಯೂಸಲ್ಲಿ ಅಲರ್ಟ್ ಕೊಡ್ತಾರೆ ಅಲ್ವಾ, ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿ ಈ ಒಂದು ದಿನ ತುಂಬ ಭಾರಿ ಮಳೆ ಆಗುತ್ತೆ, ಅಥವಾ ಈ ಒಂದು ದಿನ ಈ ಒಂದು ಪ್ರದೇಶದಲ್ಲಿ ಸುನಾಮಿ ಆಗ್ತಿದೆ ಅಂತ, ಇದೇನಾಗುತ್ತೆ ಸರ್ವೈಲೆನ್ಸ್ ಆಗುತ್ತೆ ಮಾಸ್ ಕಮ್ಯುನಿಕೇಷನಲ್ಲಿ. ಮ್ಯಾಚ್ ದ ಫಾಲೋಯಿಂಗ್ನ ನೋಡೋದಾದರೆ, ಇಲ್ಲಿ ಟ್ರೆಡಿಷ್ನಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಔಟ್ಡೋರ್ ಮೀಡಿಯಾ, ನ್ಯೂ ಮೀಡಿಯಾ ಅಂತ ಇದೆ. ನೋಡಿ ನಿಮ್ಗೆ ಈಸಿಯಾಗಿ ಹೇಗೆ ಸಾಲ್ವ್ ಮಾಡೋದಂತಂದರೆ, ಟ್ರೆಡಿಷ್ನಲ್ ಮೀಡಿಯಾ ಅನ್ನೋದಿದೆ. ಟ್ರೆಡಿಷ್ನಲ್ ಅಂತಂದರೆ ಲೈಕ್ ಓಲ್ಡ್ ಒನ್ ಅಂತ. ಸೊ ಇಲ್ಲಿ ಯಾವುದು ಅಂತ ನೋಡೋದಾದರೆ, ವೆಬ್ಸೈಟ್ ಇಸ್ ಆಲ್ಸೋ ಈಗ ಲೇಟೆಸ್ಟ್ ಆಗಿರುವಂಥದ್ದು, ಪೋಸ್ಟರ್ಸು, ವಿಡಿಯೋ ಗೇಮ್ಸ್ ಇದೆಲ್ಲ ಲೇಟೆಸ್ಟ್ ವರ್ಷನ್. ಕಮ್ಯುನಿಟಿ ರೇಡಿಯೋ ಅನ್ನೋದೇನಾಗುತ್ತೆ, ಟ್ರೆಡಿಷ್ನಲ್ ಮೀಡಿಯಾ ಆಗುತ್ತೆ. ಸೊ ಆಪ್ಷನ್ 1 ಇಲ್ಲೇನಾಗುತ್ತೆ, ಎ ಆಗುತ್ತೆ. ನೆಕ್ಸ್ಟ್ ಟ್ರೆಡಿಷ್ನಲ್ ಮೀಡಿಯಾ ಈಸ್ 4 ಆಗುತ್ತೆ. ಇಲ್ಲಿ ಆಪ್ಷನ್ಸ್ನ ಫಸ್ಟ್ ಚೆಕ್ ಮಾಡೋಣ. ಆಪ್ಷನ್ಸ್ನ ನೋಡೋದಾದರೆ, ಸೊ ಎ 4 ಇದೆ, ಆ್ಯಂಡ್ ಆಲ್ಸೋ ಫೋರ್ತ್ ಒಂದು ಆಪ್ಷನ್ 4 ಏನಾಗಿದೆ ನಮಗೆ
ಎಗೆ 4 ಇದೆ, ಕಮ್ಯುನಿಕೇಟಿವ್ ರೇಡಿಯೋ. ನಮಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಅಂದರೆ ಗೊತ್ತಿಲ್ಲ, ಔಟ್ಡೋರ್ ಮೀಡಿಯಾ ಅಂತಂದರೆ ಗೊತ್ತಿಲ್ಲ, ನ್ಯೂ ಮೀಡಿಯಾ ಅಂದರೆ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ. ಈಗ ನಿಮಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಏನು ಅಂತ ಕನ್ಫ್ಯೂಷನ್ ಇದೆ ಅಂತಂದರೆ ಇಲ್ಲಿ ಔಟ್ಡೋರ್ ಮೀಡಿಯಾ ಅಂತ ಇದೆ. ಈಗ ಪೋಸ್ಟರ್ಸ್ ಎಲ್ಲ ಏನು ಮಾಡ್ತೀವಿ, ನೀವು ಆಚೆಗಡೆ ಪೇಸ್ಟ್ ಮಾಡ್ತೀರಲ್ವಾ, ಇದನ್ನು ನಾವೇನು ಮಾಡ್ಬೋದು, ಆಪ್ಷನ್ 2. ಸೊ ಔಟ್ಡೋರ್ ಮೀಡಿಯಾ ಏನಾಗುತ್ತೆ, ಆಪ್ಷನ್ 2 ಆಗುತ್ತೆ. ಇಲ್ಲಿ ಆಪ್ಷನ್ 2 ಯಾವುದ್ರಲ್ಲಿದೆ ಅಂತ ನೋಡೋದಾದರೆ ಸಿ, ಎರಡಕ್ಕೂ ಆಪ್ಷನ್ 2 ಇದೆ. ನೆಕ್ಸ್ಟು ನ್ಯೂ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಬಂದು ಏನಾಗುತ್ತೆ, ವಿಡಿಯೋ ಗೇಮ್ಸ್ ಆಗುತ್ತೆ. ನೆಕ್ಸ್ಟು ನ್ಯೂ ಮೀಡಿಯಾ ಅನ್ನೋದೇನಾಗುತ್ತೆ, ವೆಬ್ಸೈಟು. ಈಗ ಲೇಟೆಸ್ಟಾಗಿ ನಡೀತಾ ಇರೋದೇನು, ವೆಬ್ಸೈಟ್ ಅಲ್ವಾ. ಸೊ ಇದ್ರ ಆಪ್ಷನ್, ಸೊ A4, B1, C2, D3, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಅದಕ್ಕೆ ಆಪ್ಷನ್ ಎ ಆನ್ಸರ್ ಆಗಿರುತ್ತೆ. ಈ ರೀತಿಯಾಗಿ ನೀವು ಎಲಿಮಿನೇಷನ್ ಮೆಥಡ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸಾಕಷ್ಟು ಕ್ವೆಶನ್ಸ್ನ ಸಾಲ್ವ್ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ಇದು ಪ್ರಾಕ್ಟೀಸ್ ಆಗುತ್ತೆ. ನೆಕ್ಸ್ಟು ಇಲ್ಲೇನು ನೋಡ್ತಿದ್ದೀರಲ್ವಾ, ಇದು ಲಾಜಿಕಲ್ ರೀಸನಿಂಗ್, ಮ್ಯಾಥಮ್ಯಾಟಿಕಲ್ ಆ್ಯಪ್ಟಿಟ್ಯೂಡ್, ಈ ಏನು 2 ಯೂನಿಟ್ಸ್ ಇದೆಯಲ್ವಾ, ಇದನ್ನು ನಾನು ಸಪ್ರೇಟಾಗಿ ಪೋಸ್ಟ್ ಮಾಡ್ತೀನಿ. ಈ ಒಂದು ಕ್ಲಾಸಲ್ಲಿ ಏನು ಥಿಯರಿ ಯೂನಿಟ್ಸ್ ಇದೆಯಲ್ವಾ ಅದನ್ನು ಡಿಸ್ಕಸ್ ಮಾಡ್ತೀನಿ. ಸಾಕಷ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತುಂಬ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಅಂದರೆ ಏನು ಮಾಡ್ತೀನಿ, ಬೇರೆಲ್ಲ ಯೂನಿಟ್ ಏನಿದೆಯಲ್ಲ, ಡೇಟಾ ಇಂಟರ್ಪ್ರಿಟೇಷನ್, ಮ್ಯಾಥಮ್ಯಾಟಿಕಲ್ ಆ್ಯಪ್ಟಿಟ್ಯೂಡ್, ಲಾಜಿಕಲ್ ರೀಸನಿಂಗ್, ಈ 3 ಯೂನಿಟ್ಸ್ ಏನಿದಾವಲ್ಲ, ಆ್ಯಂಡ್ ಆಲ್ಸೋ ರೀಡಿಂಗ್ ಕಾಂಪ್ರಿಹೆನ್ಷನ್ನ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ನೀವು ಅದಕ್ಕೆ ಏನು ಮಾಡಬೇಕಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ ಆದಷ್ಟು ಬೇಗ. ನೆಕ್ಸ್ಟು ಎಕ್ಸ್ಪ್ಯಾಂಡ್ QR ಕೋಡ್ ಅಂತ ಇದೆ. ಕ್ವಿಕ್ ರಿಪ್ಲೈ, ಕ್ವಿಕ್ ರೆಸ್ಪಾನ್ಸ್, ಕ್ವಿಕ್ ರಿಟ್ರೇಸ್, ಕ್ವಿಕ್ ರಿಯಾಕ್ಷನ್, ಆನ್ಸರ್ ಈಸ್ ಕ್ವಿಕ್ ರೆಸ್ಪಾನ್ಸ್. ಸೊ ICTಯಲ್ಲಿ ತುಂಬ ಇಂಪಾರ್ಟೆಂಟ್ ಏನಂತಂದರೆ ಫುಲ್ ಫಾರ್ಮ್ಸ್ ಆಗಿರುತ್ತೆ. ಒಂದು ಕ್ವೆಶನ್ ಅಂತೂ ಕಂಪಲ್ಸರಿಯಾಗಿ ಕೇಳ್ತು. ಚೂಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಇದೆ. ಸೊ ಇಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು ಇಮೇಲ್ ಬಗ್ಗೆ ಇಲ್ಲಿ ಕೇಳಿದ್ದಾರೆ. ಇಮೇಲ್ ಬಗ್ಗೆ ಅಷ್ಟೇ ಒಂದು ಕ್ವೆಶನ್ಸ್ ಕೇಳೋ ಅಂಥ ಚಾನ್ಸಸ್ ಇರುತ್ತೆ. ಪ್ರತಿ ಬಾರಿ ಒಂದೊಂದು ಕ್ವೆಶನ್ ರಿಪೀಟ್ ಆಗ್ತಾನೆ ಇದೆ. 2025ಯಲ್ಲೂ ಸಹ ಈ ಒಂದು ಕ್ವೆಶನ್ ಇಮೇಲ್ ಬಗ್ಗೆ ಕೇಳಿದರು. ಸೊ BCC ಅಂದ್ರೇನು, CC ಅಂದ್ರೇನು, ಏನೆಲ್ಲ ಯಾವ ರೀತಿ, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಇಮೇಲ್ ಅಂತ ತಿಳ್ಕೊಳ್ಳಿ. ಸೊ ನಾನು ICT ಯೂನಿಟ್ನ ಕವರ್ ಮಾಡಿದಾಗ ಇದನ್ನೆಲ್ಲ ಕವರ್ ಮಾಡ್ತೀನಿ. ಆ ಒಂದು ಯೂನಿಟ್ನ ಕ್ಲಾಸಸ್ ಮಾಡಿದಾಗ ಕವರ್ ಮಾಡ್ತೀನಿ. ಸೊ ಇಲ್ಲಿ ನೋಡೋದಾದರೆ ಇಮೇಲಲ್ಲಿ ಕ್ಯಾನ್ ಸೆಂಡ್ ಓನ್ಲಿ ಟೆಕ್ಸ್ಟ್ ಡಾಕ್ಯುಮೆಂಟ್ಸ್ ಥ್ರೂ ಇಮೇಲ್ ಅಂತ ಇದೆ. ಇಮೇಲ್ ಈಸ್ ಫಾಸ್ಟರ್ ದೆನ್ ಸ್ನೇಲ್ ಮೇಲ್ ಅಂತ ಇದೆ. ಇಮೇಲ್ ಈಸ್ ಎ ಮೆಥಡ್ ಆಫ್ ಎಕ್ಸ್ಚೇಂಜಿಂಗ್ ಡಿಜಿಟಲ್ ಮೆಸೇಜ್ ಓವರ್ ಎ ನೆಟ್ವರ್ಕ್ ಅಂತ ಇದೆ. ಯೂಸರ್ಸ್ ಕಮ್ಯುನಿಕೇಟಿಂಗ್ ಥ್ರೂ ಇಮೇಲ್ ನೀಡ್ ನಾಟ್ ಟು ಬಿ ಅವೈಲಬಲ್ ಅಟ್ ದಿ ಸೇಮ್ ಟೈಮ್ ಅಂತ ಇದೆ. ಇಲ್ಲಿ ಅವ್ರು ಕೇಳಿರೋದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ. ಯೂಸರ್ ಕಮ್ಯುನಿಕೇಟಿಂಗ್ ಥ್ರೂ ಇಮೇಲ್ ನೀಡ್ ನಾಟ್ ಬಿ ಅವೈಲಬಲ್ ಅಟ್ ದಿ ಸೇಮ್ ಟೈಮ್. ಎಸ್, ಯಾವ ಟೈಮಲ್ಲಿ ಈಗ ನಾನು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಿದ್ದೀನಿ ಅಂದರೆ ನಾನು ಒಂದು ಮೆಸೇಜ್ ಕಳಿಸಿರ್ತೀನಿ, ನೀವು ಅದೇ ಸೇಮ್ ಟೈಮಲ್ಲಿ ನೀವು ಅವೈಲಬಲ್ ಇರಬೇಕು ಅಂತ ಏನಿಲ್ಲ, ನೀವು ಯಾವಾಗ ಬೇಕಾದರೂ ಆ ಒಂದು ಇಮೇಲ್ನ ಚೆಕ್ ಮಾಡಬಹುದು. ಇದು ರೈಟ್ ಆನ್ಸರ್ ಆಗುತ್ತೆ. ಇಮೇಲ್ ಇಸ್ ಎ ಮೆಥಡ್ ಆಫ್ ಎಕ್ಸ್ಚೇಂಜಿಂಗ್ ಡಿಜಿಟಲ್ ಮೆಸೇಜ್ ಓವರ್ ಎ ನೆಟ್ವರ್ಕ್, ಇದು ರೈಟ್ ಆನ್ಸರ್ ಆಗುತ್ತೆ. ಇಮೇಲ್ ಈಸ್ ಫಾಸ್ಟರ್ ದೆನ್ ಸ್ನೇಲ್ ಮೇಲ್, ಎಸ್ ಇಸ್ ಎ ರೈಟ್ ಆನ್ಸರ್. ಕ್ಯಾನ್ ಸೆಂಡ್ ಓನ್ಲಿ ಟೆಕ್ಸ್ಟ್ ಡಾಕ್ಯುಮೆಂಟ್ಸ್ ಥ್ರೂ ಇಮೇಲ್ ಅಂತ ಇದೆಯಲ್ವಾ, ಇಲ್ಲಿ ಇಮೇಲ್ ಮುಖಾಂತರ ನಾವು ಏನು ಮಾಡೋದಿಲ್ಲ, ಬರೀ ಮೆಸೇಜ್ ಅಷ್ಟೇ ಎಕ್ಸ್ಚೇಂಜ್ ಮಾಡೋದಲ್ಲ, ನಾವು ಡಾಕ್ಯುಮೆಂಟ್ನೂ ಅದ್ರ ಮುಖಾಂತರ ಸೆಂಡ್ ಮಾಡಬಹುದು. ಅದಕ್ಕೆ ದಿಸ್ ಈಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್. ಲಿಸ್ಟ್ 1, ಲಿಸ್ಟ್ 2 ಅಂತ ಇದೆ ನೋಡಿ. ವೆಬ್ ಪೇಜಸ್, ವಾಯ್ಸ್ ಕಾಲ್, ವಿಡಿಯೋ ಕಾನ್ಫರೆನ್ಸ್, ಮೆಸೇಜಿಂಗ್ ಅಂತ ಇದೆ. ಸೊ ಇದರಲ್ಲಿ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡಬೇಕಂದ್ರೆ ಮೆಸೇಜಿಂಗ್ ಬಂದು MMS ಆಗಿರುತ್ತೆ. ಸೊ D2 ಆಗಿರುತ್ತೆ. ಇಲ್ಲಿ D2 ಆಪ್ಷನ್ ಯಾವುದಿದೆ ಅಂತ ನೋಡೋದಾದರೆ 4th ಆಪ್ಷನ್ ನೋಡಿ. ಒಂದೇ ಒಂದು ಕ್ವೆಶನ್ ಒಂದೇ ಆಪ್ಷನ್ ಗೊತ್ತಿರೋದ್ರಿಂದ ನಾವೇನು ಮಾಡ್ಬೋದು, ಈಸಿಯಾಗಿ ಈ ಒಂದು ಕ್ವೆಶನ್ನ ಸಾಲ್ವ್ ಮಾಡ್ಬೋದು. ನಾಟ್ ಇವನ್ 30 ಸೆಕೆಂಡ್ಸು ಈ ಒಂದು ಕ್ವೆಶನ್ಗೆ ನಾವು ತೊಗೊಂಡಿಲ್ಲ. ನೆಕ್ಸ್ಟ್ B1 ಅಂತ ಇದೆ. ಸೊ B1 ವಾಯ್ಸ್ ಕಾಲ್ ಈಸ್ VoIP ಅಂತ ಇದೆ. ನೋಡಿ ಮೆಸೇಜಿಗೆ ಬಂದು ಏನಾಗಿರುತ್ತೆ, MMS ಆಗಿರುತ್ತೆ. ನಿಮ್ಗೆ ಗೊತ್ತಿರುತ್ತೆ MMS ಮೂಲಕ ಮೆಸೇಜ್ ಮಾಡ್ಬೋದು. ಮಲ್ಟಿಮೀಡಿಯಾ ಮೆಸೇಜಿಂಗ್ ಸರ್ವಿಸ್ ಅಂತ ಅದ್ರ ಫುಲ್ ಫಾರ್ಮ್ ಆಗಿರುತ್ತೆ. ನೆಕ್ಸ್ಟು ಇಲ್ಲಿ ಆಪ್ಷನ್ 4th ಒನ್ ಇಸ್ ದ ರೈಟ್ ಆನ್ಸರ್ ಅಲ್ವಾ. ಸೊ A3 ಅಂತ ಇದೆ. ವೆಬ್ ಪೇಜಸ್ ಅಂತ. ವೆಬ್ ಪೇಜಸ್ ಈಸ್ ನಥಿಂಗ್ ಬಟ್ HTTP ಅಂತ ಇರುತ್ತೆ. HTTP ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ. ಆ್ಯಂಡ್ HTTPS ಅಂತ ಇರುತ್ತೆ. S ಅಂದರೆ ಸೆಕ್ಯೂರಿಟಿಗೋಸ್ಕರ ಯೂಸ್ ಮಾಡೋವಂಥದ್ದು. HTTPS ಅಂತ ಇರುತ್ತೆ ಇನ್ನೊಂದು. ನೆಕ್ಸ್ಟ್
ವಾಯ್ಸ್ ಕಾಲ್ ಅಂತ ಇದೆ. ವಾಯ್ಸ್ ಕಾಲ್ ಇಸ್ ನಥಿಂಗ್ ಬಟ್ VoIP. VoIP ಅಂದರೆ ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ. ನೆಕ್ಸ್ಟ್ ಬಂದು ವಿಡಿಯೋ ಕಾನ್ಫರೆನ್ಸ್ UDP ಅಂತ ಇದೆ. UDP ಇಸ್ ನಥಿಂಗ್ ಬಟ್ ಯೂಸರ್ ಡೇಟಾಗ್ರಾಮ್ ಪ್ರೋಟೋಕಾಲ್. ಸೊ ನಿಮಗೆ ಫುಲ್ ಫಾರ್ಮ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೆ ಸ್ಕಿಪ್ ಮಾಡಿದೆ. ಆಲ್ರೆಡಿ ನೋಡಿ ಕ್ವಿಕ್ ರೆಸ್ಪಾನ್ಸ್ ಅಂತ ಕೇಳಿದರು, ಇನ್ನೂ ಒಂದು ಕ್ವೆಶನ್ನ ನೋಡಿ ಕೇಳಿದ್ದಾರೆ, ಅದಕ್ಕೆ ರಿಪೀಟೆಡ್ ಆಗಿ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ಫುಲ್ ಫಾರ್ಮ್ಸ್ನ ತಿಳ್ಕೊಳ್ಳಿ. ಆ್ಯಂಡ್ ಆಲ್ಸೋ ಅದ್ರ ಫಂಕ್ಷನ್ಸು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಮೇಲ್ ಆಗಿರಬಹುದು, HTTP ಪ್ರೀವಿಯಸ್ ಇಯರಲ್ಲೂ ಕೇಳಿದ್ದಾರೆ, ಯಾವುದೆಲ್ಲ ಸರ್ವರ್ಸ್ ಇದ್ದಾವೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ವಿ ಹ್ಯಾವ್ ವಿಚ್ ಇನಿಷಿಯೇಟಿವ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರೊವೈಡ್ಸ್ 24/7 DTH ಸ್ಯಾಟಲೈಟ್ TV ಚಾನಲ್ಸ್. ಇದಕ್ಕೆ ಆನ್ಸರ್ ಬಂದು ಸ್ವಯಂ ಪ್ರಭಾ ಆಗಿರುತ್ತೆ. ಸ್ವಯಂ ಪ್ರಭಾದಲ್ಲಿ 24/7 DTH ಚಾನಲ್ಸ್ ಏನಾಗುತ್ತೆ 24/7 ಏನಾಗುತ್ತೆ ಟೆಲಿಕಾಸ್ಟ್ ಆಗ್ತಾನೆ ಇರುತ್ತೆ ಥ್ರೂ TVs. ವಿಚ್ ಟೈಪ್ ಆಫ್ ಸರ್ವರ್ ರೀಡೈರೆಕ್ಟ್ಸ್ ಟು ದ ವೆಬ್ಸೈಟ್ ಅಂತ ಇದೆ. ಸೊ ಕ್ಲೌಡ್ ಸರ್ವರ್ ಇಸ್ ನಥಿಂಗ್ ಬಟ್ ಕ್ಲೌಡ್ ಅನ್ನೋದು ಏನಾಗುತ್ತೆ, ನಿಮ್ಮ ಒಂದು ಏನು ಡೇಟಾ ಇರುತ್ತಲ್ವ, ಕ್ಲೌಡ್ ಸರ್ವರ್ ಏನಾಗುತ್ತೆ ಆ ಡೇಟಾನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಬೆನಿಫಿಟ್ ಆಗುತ್ತೆ. ಪ್ರಾಕ್ಸಿ ಸರ್ವರ್ ಅನ್ನೋದೇನು, ಮಿಡಲ್ ಮ್ಯಾನ್ ಬಿಟ್ವೀನ್ ಕ್ಲೈಂಟ್ಸ್ ಆ್ಯಂಡ್ ದ ಇಂಟರ್ನೆಟ್ ಏನಾಗುತ್ತೆ ಫಿಲ್ಟರ್ ಮಾಡುತ್ತೆ. DHCP ಅಂದರೆ ಆಟೋಮೆಟಿಕಲಿ ಅಸೈನ್ಸ್ IP ಅಡ್ರೆಸ್ನ ಏನು ಮಾಡುತ್ತೆ, ಆಟೋಮೆಟಿಕ್ಕಾಗಿ ಅಸೈನ್ ಮಾಡುತ್ತೆ. FTP ಸರ್ವರ್ಸ್ ಏನಂತಂದರೆ ಫೈಲ್ಸ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಬಿಟ್ವೀನ್ ಕಂಪ್ಯೂಟರ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಇದರ ಆನ್ಸರ್ ಬಂದು ಪ್ರಾಕ್ಸಿ ಸರ್ವರ್ ಆಗಿರುತ್ತೆ. ಪ್ರಾಕ್ಸಿ ಸರ್ವರ್ ಅಂದರೆ ಒಂದು ಗೇಟ್ವೇ ಥರ ಅಥವಾ ಇಂಟರ್ಮೀಡಿಯೇಟ್ ಥರ ಏನಾಗುತ್ತೆ ವರ್ಕ್ ಆಗುತ್ತೆ, ಸರ್ವ್ ಮಾಡುತ್ತೆ, ರೀಡೈರೆಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಇದು ಸರ್ವರ್ ರೀಡೈರೆಕ್ಟ್ಸ್ ಟು ದ ವೆಬ್ಸೈಟ್ ಬಂದು ಏನಾಗಿರುತ್ತೆ ಪ್ರಾಕ್ಸಿ ಸರ್ವರ್ ಆಗಿರುತ್ತೆ. ಸರ್ವರ್ಸ್ ಬಗ್ಗೆನೂ ಅಷ್ಟೇ ಸಾಕಷ್ಟು ಬಾರಿ ಕ್ವೆಶನ್ಸ್ನ ಕೇಳಿದ್ದಾರೆ. ಸೊ ಪ್ರತಿಯೊಂದು ಸರ್ವರ್ಸು ವಿತ್ ಎಕ್ಸಾಂಪಲ್ಸ್ನ ತಿಳ್ಕೊಳ್ಳಿ. ವಿಚ್ ಇನಿಷಿಯೇಟಿವ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಫೆಸಿಲಿಟೇಟ್ಸ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಟು ಸ್ಟೋರ್ ಆ್ಯಂಡ್ ಪಬ್ಲಿಷ್ ದೇರ್ ಅವಾರ್ಡ್ಸ್ ಆರ್ ಸರ್ಟಿಫಿಕೇಟ್ಸ್. ಇದರಲ್ಲಿ ಯಾವ ಒಂದು ಇನಿಷಿಯೇಟಿವ್, ಗೌರ್ಮೆಂಟ್ ಇನಿಷಿಯೇಟಿವ್ ಏನಕ್ಕೆ ಅಂತಂದರೆ ಸ್ಟೋರ್ ಮಾಡೋದಕ್ಕೆ ಆ್ಯಂಡ್ ಪಬ್ಲಿಷ್ ಮಾಡೋದಕ್ಕೆ, ಅವರ ಅವಾರ್ಡ್ಸ್ ಆಗಿರಲಿ, ಡಿಗ್ರಿ ಸರ್ಟಿಫಿಕೇಟ್ಸ್ ಆಗಿರಲಿ ಅಥವಾ ಅವರ ಡಿಗ್ರೀಸ್ ಆಗಿರಲಿ, ಯಾವುದು ಒಂದು ಹೆಲ್ಪ್ ಆಗುತ್ತೆ ಅಂತ ನೋಡೋದಾದರೆ ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸ್ ಲಿಮಿಟೆಡ್ ನೋ. CECS ಇದು ಅಷ್ಟೇ ನೋ ಆಗುತ್ತೆ. ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್ ನೋ. NAD ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟ್ರಿ ಏನಾಗುತ್ತಂದರೆ ನೀವು ಏನೆಲ್ಲ ಸ್ಕೋರ್ ಮಾಡಿರ್ತೀರ ಅಥವಾ ನೀವು 10th ಮಾರ್ಕ್ಸ್ಗಳಾಗಿರಲಿ, PUC ನಿಮ್ಮ ಒಂದು ಟೋಟಲ್ ಎಜುಕೇಷ್ನಲ್ಲಿ ಏನು ನಿಮ್ಮ ಅವಾರ್ಡ್ಸು ಸರ್ಟಿಫಿಕೇಟ್ಸ್ ಎಲ್ಲ ಏನಾಗುತ್ತೆ ನ್ಯಾಡಲ್ಲಿ ಸ್ಟೋರ್ ಆಗುತ್ತೆ. ತುಂಬಾ ಇಂಪಾರ್ಟೆಂಟು. ಇದು ಯಾವ ಇಯರ್ ಸ್ಟಾರ್ಟ್ ಆಯಿತು, ಇದರ ಫಂಕ್ಷನ್ಸ್ ಏನು, ಯಾರು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು, ರೀಸನ್ ಏನು, ಪ್ರತಿಯೊಂದು ಈ ರೀತಿಯಾಗಿ ತಿಳ್ಕೊಳ್ಳೋದ್ರಿಂದ ಈಗ ಹೇಳ್ತಾರಲ್ವ ಪ್ರೀವಿಯಸ್ ಇಯರ್ ಕ್ವಶನ್ಸಿಂದ ರಿಪೀಟೆಡ್ ಆಗಿದೆ ಅಂತ. ಸೊ ನಾವು ಈ CEC, NSDL, CDS ಈ ರೀತಿ ನಾವು 4 ಆಪ್ಷನ್ಸ್ನು ಸಾಲ್ವ್ ಮಾಡಬೇಕಾಗುತ್ತೆ. 4 ಆಪ್ಷನ್ಸ್ ನೋಡಿ, ಇದೇ ಕ್ವಶನ್ನು ನೆಕ್ಸ್ಟ್ ಇಯರ್ ರಿಪೀಟ್ ಆಗಲ್ಲ, ಆದರೆ ಇದೇ ಕ್ವಶನಲ್ಲಿ NAD ಬಗ್ಗೆ ಅಂದರೆ ನ್ಯಾಡ್ ಬಗ್ಗೆ ಕೇಳಬಹುದು, ಅದರ ಫಂಕ್ಷನ್ನ ಕೇಳ್ಬೋದು, ಅಥವಾ ಯಾವ ಇಯರಲ್ಲಿ ಸ್ಟಾರ್ಟ್ ಆಯಿತು, ಯಾವ ಒಂದು ಇನಿಷಿಯೇಟಿವ್ ರೀಸನ್ ಏನು ಅದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ, ಈ ರೀತಿಯಾಗಿ ಕ್ವೆಶನ್ಸ್ ಕೇಳ್ತಾರೆ. ಅದಕ್ಕೆ ಹೇಳೋದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನಿಂದ ರಿಪೀಟ್ ಆಗುತ್ತೆ ಅಂತ. ಯಾಕಂತಂದರೆ ಇದೇ ರೀಸನಿಂದ. ಸೊ ನಾವು 4 ಆಪ್ಷನ್ನ ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ, ನೆಕ್ಸ್ಟ್ ಯಾವುದೇ ಕ್ವಶನ್ಸ್ ಕೇಳಿದ್ರು, ಎಷ್ಟೇ ಡಿಫಿಕಲ್ಟಿಯಾಗಿ ಕೇಳಿದ್ರು ಆನ್ಸರ್ ಮಾಡಬಹುದು. BOD ಟೆಸ್ಟ್ ಈಸ್ ಮೇಡ್ ಫಾರ್ ಮೆಜರಿಂಗ್ ವಿಚ್ ಆಫ್ ದಿ ಫಾಲೋಯಿಂಗ್ ಪೊಲ್ಯೂಷನ್. ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಈ ಒಂದು ಟೆಸ್ಟ್ನ ಯಾವ ಒಂದು ರೀಸನ್ಗೆ ಅಂದರೆ ಯಾವ ಒಂದು ಪೊಲ್ಯೂಷನ್ಗೆ ಫೈಂಡ್ ಔಟ್ ಮಾಡೋಂಥದ್ದು, ಮೆಷರ್ ಮಾಡೋವಂಥದ್ದು ಅಂತ ಕೇಳ್ತಾ ಇದ್ದಾರೆ. 41th ಕ್ವೆಶನ್. ಸೊ ನಾಯ್ಸ್ ಪೊಲ್ಯೂಷನ್ನು, ವಾಟರ್ ಪೊಲ್ಯೂಷನ್ ಎಸ್. ಸೊ ಇದನ್ನು ನಾವು ವಾಟರಲ್ಲಿ ಇರುವಂಥ ಆಕ್ಸಿಜನ್ ಲೆವೆಲ್ನ ಫೈಂಡ್ ಔಟ್ ಮಾಡೋದಕ್ಕೆ ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ 42nd ಕ್ವೆಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, ಈಸ್ ಆರ್ ಕರೆಕ್ಟ್ ಅಂತ ಇದೆ. In many aquatic systems, pyramids of biomass may assume upright. Energy pyramid concept helps to explain the phenomena of biological magnification ಅಂತ ಇದೆ. ಸೊ ಇವೆರಡರಲ್ಲಿ ಯಾವ ಒಂದು ಸ್ಟೇಟ್ಮೆಂಟು ರೈಟ್ ಅಂತ ಕೇಳ್ತೀನಿ. ಅಸ್ಯೂಮ್ ಅಪ್ರೈಟ್ ಅಂತ. ಸೊ ದಿಸ್ ಈಸ್ ದ ರಾಂಗ್ ಆನ್ಸರ್. ಎನರ್ಜಿ ಪಿರಮಿಡ್ ಕಾನ್ಸೆಪ್ಟ್ ಹೆಲ್ಪ್ಸ್ ಟು ಎಕ್ಸ್ಪ್ಲೇನ್ ದ ಫಿನಾಮಿನನ್ ಆಫ್ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಷನ್, ಇದು ರೈಟ್ ಆನ್ಸರ್. ಸೊ ಇಲ್ಲಿ ನೋಡೋದಾದರೆ ಸ್ಟೇಟ್ಮೆಂಟ್ 2 ಈಸ್
correct, no. Statement B is correct. Both the statement B are no. So option 2 is the right answer. Which of the following are the reason or factors for exposure of ಬೆನ್ಸಿನ್ ಪೊಲ್ಯೂಷನ್ ಅಂತ ಇದೆ. ಸೊ ಇದರ ಆನ್ಸರ್ನ ನೋಡೋದಾದರೆ, ರೀಸನ್ಸ್ ಆರ್ ಫ್ಯಾಕ್ಟರ್ಸ್ ಫಾರ್ ದ ಎಕ್ಸ್ಪೋಜರ್ ಟು ದ ಬೆನ್ಸಿನ್ ಪೊಲ್ಯೂಷನ್: ಆಟೋಮೊಬೈಲ್ ಎಕ್ಸಾಸ್ಟ್, ಟೊಬ್ಯಾಕೋ ಸ್ಮೋಕ್, ವುಡ್ ಬರ್ನಿಂಗ್, ಯೂಸಿಂಗ್ ವಾರ್ನಿಷ್ಡ್ ವುಡನ್ ಫರ್ನಿಚರ್, ಯೂಸಿಂಗ್ ಪ್ರಾಡಕ್ಟ್ಸ್ ಮೇಡ್ ಫ್ರಮ್ ಪಾಲಿಯೂರಿಥೇನ್. ಸೊ ಬೆನ್ಸಿನ್ ಪೊಲ್ಯೂಷನ್ ಯಾವ ಎಕ್ಸ್ಪೋಜರ್ ಟು ಬೆನ್ಸಿನ್ ಪೊಲ್ಯೂಷನ್ ಅಂತ ಕೇಳಿದಾರಲ್ವಾ, ಇದಕ್ಕೆ ಆನ್ಸರ್ ಬಂದು ಆಟೋಮೊಬೈಲ್ ಎಕ್ಸಾಸ್ಟ್ ಎಸ್, ಟೊಬ್ಯಾಕೋ ಸ್ಮೋಕ್ ಎಸ್, ವುಡನ್ ಬರ್ನಿಂಗ್ ಇಸ್ ಆಲ್ಸೋ ಎಸ್. These three are the right answer. Using varnished wooden furniture, no, this is the wrong one. And using products made from polyurethane, no. So this is not a primary factor for benzene pollution ಗೆ ಇದು ರೀಸನ್ ಅಲ್ಲ, ಪ್ರೈಮರಿ ರೀಸನ್ಸ್ ಅಲ್ಲ. ನೆಕ್ಸ್ಟು ಏನು 3 ಇದೆಯಲ್ವಾ, ಸೊ ಆಪ್ಷನ್ನ ನೋಡೋಣ ಬನ್ನಿ. ಸೊ ಬಿ ಸಿ ಅಂತ ಇದೆ, ಎ ಇಲ್ಲ, ಸೊ ದಿಸ್ ಇಸ್ ನಾಟ್. ಬಿ ಡಿ ಅಂತ ಇದೆ, ನೋ. ಸೊ ಇದಕ್ಕೆ ಪ್ರೀವಿಯಸ್ ಇಯರಲ್ಲಿ ಇಲ್ಲಿ ಆಪ್ಷನ್ ರಾಂಗ್ ಕೊಟ್ಟಿರೋದ್ರಿಂದ ಪ್ರೀವಿಯಸ್ ಇಯರಲ್ಲಿ ಏನಾಗಿತ್ತು ಅಂದರೆ 2024 ಗ್ರೇಸ್ ಮಾರ್ಕ್ಸ್ ಸಿಕ್ಕಿತ್ತು ನೋಡಿ. ಈ ರೀತಿ ಆಗುವಂಥ ಚಾನ್ಸಸ್ ಇರುತ್ತೆ, ಕೆಲವೊಂದು ಸತಿ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಈ ಒಂದು ಕ್ವೆಶನ್ಗೆ ಏನಾಗಿತ್ತು, ಲಾಸ್ಟ್ ಇಯರ್ ಗ್ರೇಸ್ ಮಾರ್ಕ್ಸ್ ಸಿಕ್ಕಿದೆ. ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಇದೆ. ಮಾಂಟ್ರಿಯಲ್ ಪ್ರೋಟೋಕಾಲ್, ಪ್ಯಾರಿಸ್ ಅಗ್ರಿಮೆಂಟ್, ಕ್ಲೈಮೇಟ್ ಆ್ಯಕ್ಷನ್, ಕ್ಯೋಟೋ ಪ್ರೋಟೋಕಾಲ್. ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಈ ಎಲ್ಲ ಏನು ಅಗ್ರಿಮೆಂಟ್ಸ್ ಇದ್ದಾವೆ ಇಯರ್ ಇಂಪಾರ್ಟೆಂಟ್, ಆ್ಯಂಡ್ ಅವರ ಗೋಲ್ಸ್ ಏನು, ಅದು ಯಾವ ಇಯರಲ್ಲಿ ಸ್ಟಾರ್ಟ್ ಆಯಿತು, ಹೇಗೆ ಸ್ಟಾರ್ಟ್ ಮಾಡಿದ್ರು, ಅದರ ಆಬ್ಜೆಕ್ಟಿವ್ ಏನು, ತುಂಬಾ ವೆರಿ ಇಂಪಾರ್ಟೆಂಟು. ಸೊ ಈ ಒಂದು ಟಾಪಿಕ್ನೂ ಅಷ್ಟೇ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. ಸೊ 44th ಕ್ವೆಶನ್, ಮಾಂಟ್ರಿಯಲ್ ಪ್ರೋಟೋಕಾಲ್. ಸೊ ಏನು ಫೇಸ್ ಔಟ್ ಓಝೋನ್ ಡಿಪ್ಲೀಷನ್ ಸಬ್ಸ್ಟಾನ್ಸಸ್ ಅಂತ ಇದೆ. ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್ ಏನಾಗಿರುತ್ತೆ, ಓಝೋನ್ ಡಿಪ್ಲೀಷನ್ ರಿಲೇಟೆಡ್ ಏನಾಗಿರುತ್ತೆ ಅದು ವರ್ಕ್ ಮಾಡುತ್ತೆ. ಪ್ಯಾರಿಸ್ ಅಗ್ರಿಮೆಂಟ್ ಏನಾಗುತ್ತೆ, ಇಂಟೆಂಡೆಡ್ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಆಗಿರುತ್ತೆ. ಕ್ಲೈಮೇಟ್ ಆ್ಯಕ್ಷನ್, ಸೊ ಕ್ಲೈಮೇಟ್ ಆ್ಯಕ್ಷನ್ ಏನಾಗುತ್ತೆ, ಇಂಟಿಗ್ರೇಟೆಡ್ ವಾಟರ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ಗೆ ಏನಾಗಿರುತ್ತೆ, ಇದು ಬಂದು ಇದ್ರ ರಿಲೇಟೆಡ್ ಆಗಿರುತ್ತೆ. ಕ್ಯೋಟೋ ಪ್ರೋಟೋಕಾಲ್ ಅಂತ ಇದೆ. ಕ್ಯೋಟೋ ಪ್ರೋಟೋಕಾಲ್ ಈಸ್ ಎಮಿಷನ್ ಟ್ರೇಡಿಂಗ್, ಇದ್ರ ರಿಲೇಟೆಡ್ ಆಗಿರುತ್ತೆ. ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. ಸೊ ನೀವೇ ಹೆಂಗಂತಂದರೆ ಈ ಗ್ರೀನ್ ಹೌಸ್ ಸೊ ಕ್ಯೋಟೋ ಪ್ರೋಟೋಕಾಲ್ ಬಂದು ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ಸ್ ಬಗ್ಗೆ ಆಗಿರುತ್ತೆ, ಅದಕ್ಕೆ ಎಮಿಷನ್ ಟ್ರೇಡಿಂಗ್ ಅಂತ ಅದರ ಆನ್ಸರ್ ಆಗಿರುತ್ತೆ. ಸೊ ಪ್ರತಿಯೊಂದು ನೀವೇನಂತ ಮಾಂಟ್ರಿಯಲ್ ಅಂತಂದರೆ, ಮಾಂಟ್ರಿಯಲ್ ಈಸ್ ನಥಿಂಗ್ ಬಟ್ ಇಟ್ ವರ್ಕ್ಸ್ ಬೇಸಿಕಲಿ ಏನಾಗುತ್ತಂದರೆ ಓಝೋನ್ ಡಿಪ್ಲೀಷನ್ ಬಗ್ಗೆ ಏನಾಗಿರುತ್ತೆ ಆ ಒಂದು ಪ್ರೋಟೋಕಾಲ್ನ ತೊಗೊಂಬಂದಿರ್ತಾರೆ, ಇಂಟ್ರಡ್ಯೂಸ್ ಮಾಡಿರ್ತಾರೆ. ಸೊ ಈ ರೀತಿಯಾಗಿ ನೀವೇನು ಮಾಡಬೇಕಂತಂದರೆ ಪ್ರತಿಯೊಂದು ಪ್ರೋಟೋಕಾಲ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರಿಪೀಟೆಡ್ ಆಗಿ ಒಂದು ಕ್ವೆಶನ್ ಅಂತೂ ಕಂಪಲ್ಸರಿ ಕೇಳ್ತಾನೆ ಇರ್ತಾರೆ. ಅದಕ್ಕೆ ನೀವೇನು ಮಾಡಿ ಈ ಒಂದು ಟಾಪಿಕ್ನ ಸ್ಕಿಪ್ ಮಾಡಿ. ಫಾಲೋಯಿಂಗ್ ಪೇರ್ ಈಸ್ ಆರ್ ನಾಟ್ ಕರೆಕ್ಟ್. ಸೊ ಸೀವೇಜ್, ಅಗ್ರಿಕಲ್ಚರ್, ಫರ್ಟಿಲೈಸರ್, ಲ್ಯಾಂಡ್ ಎರೋಷನ್, ಪವರ್ ಪ್ಲ್ಯಾಂಟ್ಸ್. ಸೊ ಆಪ್ಷನ್ 45th ಕ್ವೆಶನ್ಗೆ ಆನ್ಸರ್ ಏನಂತ ನೋಡೋದಾದರೆ, ಸೀವೇಜ್ ಬಂದು ಆಕ್ಸಿಜನ್ ಡಿಮ್ಯಾಂಡ್ ಬೇಸ್ಡ್, ನೋ. ಅಗ್ರಿಕಲ್ಚರ್ ಫರ್ಟಿಲೈಸರ್ ಈಸ್ ಆಲ್ಸೋ agricultural fertilizer, plant nutritions, no. Land erosion, radioactivity, material decay, this is the not. ಸೊ ಏನಾಗುತ್ತೆ, ಈ ಒಂದು ಪೇರ್ ಏನಾಗುತ್ತೆ ಕರೆಕ್ಟ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಪವರ್ ಪ್ಲ್ಯಾಂಟ್ಸ್ ಈಸ್ ಈಕ್ವಲ್ ಟು ಥರ್ಮಲ್ ಪೊಲ್ಯೂಷನ್. ಎಸ್, ಪವರ್ ಪ್ಲ್ಯಾಂಟ್ಸಿಂದ ಏನಾಗುತ್ತೆ ಥರ್ಮಲ್ ಪೊಲ್ಯೂಷನ್ ಆಗುತ್ತೆ. ಸೀವೇಜಲ್ಲಿ ಸೊ ಆಕ್ಸಿಜನ್ ಡಿಮ್ಯಾಂಡಿಂಗ್ ವೇಸ್ಟ್, ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. ಅಗ್ರಿಕಲ್ಚರಲ್ ಫರ್ಟಿಲೈಸರ್ಸಲ್ಲಿ ಏನಾಗುತ್ತೆ ಪ್ಲ್ಯಾಂಟ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ರಾಂಗ್ ಪೇರ್ ಅಂತಂದರೆ ಅಥವಾ ನಾಟ್ ಕರೆಕ್ಟ್ ಪೇರ್ ಅಂತಂದರೆ ಲ್ಯಾಂಡ್ ಎರೋಷನ್ ಈಸ್ ರೇಡಿಯೋ ಆಕ್ಟಿವಿಟಿ, ಮೆಟೀರಿಯಲ್ ಡಿಕೆ. ನೆಕ್ಸ್ಟ್ 46th ಕ್ವೆಶನ್, ದ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ವರ್ಕ್, NIRF, ಇದ್ರ ಬಗ್ಗೆನೂ ಸಾಕಷ್ಟು ಸರಿ ಕ್ವೆಶನ್ಸ್ ಕೇಳಿದ್ದಾರೆ. ಇನ್ಸ್ಟಿಟ್ಯೂಷನ್ಸ್ ಬೇಸ್ಡ್ ಆನ್ ವೇರಿಯಸ್ ಪ್ಯಾರಾಮೀಟರ್ಸ್ ಇನ್ಕ್ಲೂಡಿಂಗ್. ಸೊ 46th ಕ್ವೆಶನ್ಗೆ ಆನ್ಸರ್ ಏನಂತ ನೋಡೋದಾದರೆ, their history and age of establishment, their student enrollment numbers, no, their teaching, research and outreach performance, their annual revenue and profit. This is the wrong one. So ಇದು
ಏನನ್ನು ಅಸೆಸ್ ಮಾಡುತ್ತೆ ಅಂತಂದರೆ NIRF ರ್ಯಾಂಕಿಂಗ್ ಯಾವ ಒಂದು ಪ್ಯಾರಾಮೀಟರ್ಸ್ ಮೇಲೆ ಕೊಡುತ್ತೆ ಅಂತಂದರೆ, ಸೊ ಅವರ ಒಂದು ಹಿಸ್ಟ್ರಿ ಮತ್ತು ಏಜ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ನೋ, ದೇರ್ ಸ್ಟೂಡೆಂಟ್ ಎನ್ರೋಲ್ಮೆಂಟ್ ನಂಬರ್ ಮುಖಾಂತರ ಅವರು ರ್ಯಾಂಕಿಂಗ್ ಕೊಡೋದಿಲ್ಲ. ಸೊ ದೇರ್ ಟೀಚಿಂಗ್ ಮತ್ತು ಅವರ ಒಂದು ರಿಸರ್ಚು, ಅವರ ಒಂದು ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಇನ್ಸ್ಟಿಟ್ಯೂಷನ್ಸು, ಅದ್ರ ಮೇಲೆ NIRF ರ್ಯಾಂಕಿಂಗ್ನ ಕೊಡ್ತಾರೆ. ಮ್ಯಾಚ್ ದ ಫಾಲೋಯಿಂಗ್. ನಾಲೆಡ್ಜ್ ಕಮಿಷನ್ ಹೈ, ಇದು ಅಷ್ಟೇ ಕಮಿಷನ್ಸು ವೆರಿ ಇಂಪಾರ್ಟೆಂಟು. ಪ್ರತಿಯೊಂದು ಕಮಿಷನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಮಿಷನ್ಸು ಅಷ್ಟೇ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಇಲ್ಲಿ ನಾಲೆಡ್ಜ್ ಕಮಿಷನ್ ಬಂದು ರೆಕಮೆಂಡೆಡ್ ಕ್ರಿಯೇಷನ್ ಆಫ್ ಯೂನಿವರ್ಸಿಟೀಸ್ ಆಗಿರುತ್ತೆ. ನೆಕ್ಸ್ಟು ಯಶ್ಪಾಲ್ ಕಮಿಟಿ. ಸೊ ಯಶ್ಪಾಲ್ ಕಮಿಟಿ ಅನ್ನೋದು ಒನ್ ಅಪೆಕ್ಸ್ ಬಾಡಿ ಟು ಕವರ್ ಫಂಕ್ಷನ್ಸ್ ಆಫ್ ಆಲ್ ದ ಪ್ರೊಫೆಷನಲ್ ಬಾಡೀಸ್ ಅಂತ ಇದೆ. ನೆಕ್ಸ್ಟು ಸುಬ್ರಹ್ಮಣ್ಯ ಕಮಿಟಿ 2016. ಈ ಒಂದು ಕಮಿಟಿ ಬಂದು ಎಂಫಸೈಸ್ಡ್ ವೊಕೇಶನ್ ಎಜುಕೇಷನ್ ಆ್ಯಂಡ್ ಸ್ಕಿಲ್ಸ್, NIRF ಟ್ರಾನ್ಸ್ಪರೆಂಟ್ ಆ್ಯಂಡ್ ಆಬ್ಜೆಕ್ಟಿವ್ ರ್ಯಾಂಕಿಂಗ್ ಸಿಸ್ಟಮ್ ಫಾರ್ ಹೈಯರ್ ಎಜುಕೇಷನ್. ಎಸ್, ರ್ಯಾಂಕಿಂಗ್ ಆಲ್ರೆಡಿ ಪ್ರೀವಿಯಸ್ ಕ್ವೆಶನಲ್ಲೂ ಸಹ ನೋಡಿದ್ರಿ NIRF ಬಗ್ಗೆ. ಸೊ ರ್ಯಾಂಕಿಂಗ್ ಕೊಡೋದಕ್ಕೆ ನೀವೇನು ಮಾಡ್ಬೋದು ಈಸಿಯಾಗಿ ನೋಡಿ ಈ ರೀತಿಯಾಗಿ ಎಲಿಮಿನೇಟ್ ಮಾಡ್ಬೋದು. NIRF ಒಂದು ಮಾತ್ರ ರ್ಯಾಂಕಿಂಗ್ ಅಂತ ತೊಗೊಂಡ್ರೆ ಈ ಒಂದು ಕ್ವೆಶನ್ಗೆ ಪ್ರೀವಿಯಸ್ ಇಯರಲ್ಲಿ ಏನಾಗಿದೆ ಅಂತಂದರೆ ಗ್ರೇಸ್ ಮಾರ್ಕ್ಸ್ ಸಿಕ್ಕಿದೆ. 48th ಕ್ವೆಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಇನ್ಕ್ಲೂಡೆಡ್ ಅಂಡರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ SDG ಆ್ಯಂಡ್ MDG, ಈ ಎರಡೂ ಗೋಲ್ಸು ತುಂಬಾ ವೆರಿ ಇಂಪಾರ್ಟೆಂಟು. ಈವನ್ ಇನ್ಕ್ಲೂಡಿಂಗ್ ಆರ್ಡರ್ ಆಲ್ಸೋ ವೆರಿ ಇಂಪಾರ್ಟೆಂಟು. ಸಮ್ಟೈಮ್ ಅರೇಂಜ್ ಮಾಡೋದಕ್ಕೆ ಕೊಡ್ತಾರೆ. ಸೊ ಇಲ್ಲಿ ಕೇಳ್ತಾ ಇರೋದು ವಿಚ್ ಆಫ್ ದಿ ಫಾಲೋಯಿಂಗ್. ಸೊ ಯಾವುದು SDG ಗೋಲ್ಸ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ನೋಡೋದಾದರೆ ಸೊ ಜೆಂಡರ್ ಈಕ್ವಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಟೆಕ್ನಾಲಜಿಕಲ್ ಸಸ್ಟೈನಬಿಲಿಟಿನೂ, ಎನ್ವೈರ್ಮೆಂಟ್ ಸಸ್ಟೈನಬಿಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಎಕನಾಮಿಕ್ ಸಸ್ಟೈನಬಿಲಿಟಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆನ್ಸರ್ ಈಸ್ ಟೆಕ್ನಾಲಜಿಕಲ್ ಸಸ್ಟೈನಬಿಲಿಟಿ ಅನ್ನೋದು ಏನಾಗೋದಿಲ್ಲ, SDG ಗೋಲ್ಸ್ ಆಗೋದಿಲ್ಲ. ಸೊ ಆಪ್ಷನ್ 2 ಈಸ್ ದ ಆನ್ಸರ್. ಕ್ವೆಶನ್, ದ ಫಸ್ಟ್ ಓಪನ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ. ಸೊ ಫಸ್ಟ್ ಓಪನ್ ಯೂನಿವರ್ಸಿಟಿ ಆಗಿರ್ಬೋದು, ಫಸ್ಟ್ ಪ್ರೈವೇಟ್ ಯೂನಿವರ್ಸಿಟಿ, ಈ ರೀತಿಯಾಗಿ ಪ್ರೀವಿಯಸ್ ಇಯರಲ್ಲಿ ಕೇಳಿದ್ದಾರೆ. ಸೊ ಓಪನ್ ಯೂನಿವರ್ಸಿಟಿ ಬಂದು ಡಾಕ್ಟರ್ BR ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿ ಹೈದರಾಬಾದಲ್ಲಿ ಇದೇನಾಗಿದ್ದು ಎಸ್ಟಾಬ್ಲಿಷ್ ಆಗಿರುವಂಥದ್ದು. 49th ಆನ್ಸರ್ ಈಸ್ ಫಸ್ಟ್ ಒನ್. Last question, National Board of Accreditation NBA is connected with the accreditation of. ಸೊ NBA ಬಗ್ಗೆನೂ ಕೇಳ್ತಾರೆ, ಯಾವಾಗಿದು ಸ್ಟಾರ್ಟ್ ಆಯಿತು ಅಂತ ಕೇಳ್ತಾರೆ. ಆ್ಯಂಡ್ ಇದರ ಒಂದು ಮೇನ್ ಆಬ್ಜೆಕ್ಟಿವ್ ಏನು, ಯಾವುದೆಲ್ಲ ಫಂಕ್ಷನ್ಸ್ ಇದೆ NBAದು ಅಂತ ಕೇಳ್ತಾರೆ. ಡಿಸ್ಟೆನ್ಸ್ ಎಜುಕೇಷನ್ನು, ಇನ್ಸ್ಟಿಟ್ಯೂಷನ್ ಪ್ರೊವೈಡಿಂಗ್ ಟೆಕ್ನಿಕಲ್ ಎಜುಕೇಷನ್ನು, ಪ್ರೊಫೆಷ್ನಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು, ಟೆಕ್ನಿಕಲ್ ಪ್ರೋಗ್ರಾಮ್ ಆಫರ್ಡ್ ಬೈ ಅನ್ ಇನ್ಸ್ಟಿಟ್ಯೂಷನ್. ಎಸ್, ದಿ 4th ಒನ್ ಇಸ್ ದ ರೈಟ್ ಆನ್ಸರ್. NBA ಬಗ್ಗೆ ಕೇಳ್ತಾರೆ. ಆ್ಯಂಡ್ ಆಲ್ಸೋ NAC ಬಗ್ಗೆ ಕೇಳಿದ್ದಾರೆ, ಸಾಕಷ್ಟು ಬಾರಿ NAC ಬಗ್ಗೆ ಕೇಳಿದ್ದಾರೆ. ಯಾವ ಇಯರಲ್ಲಿ ಸ್ಟಾರ್ಟ್ ಆಯಿತು ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಪ್ರತಿಯೊಂದು ಏನಾಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ. ಮಿಸ್ ಮಾಡದೆ ಏನು ಮಾಡಿ ಈ ಎಲ್ಲದನ್ನು ಓದ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇನ್ನೂ ನಿಮ್ಗೇನಾದರೂ ಬೇಕು ಅಂತಂದರೆ, ಕ್ಲಾಸಸ್ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಮಾಡಿ. ಏನೇ ನೆಟ್ ಅಥವಾ KSET ರಿಲೇಟೆಡ್ ಡೌಟ್ಸ್ ಇದ್ದರೂ ಖಂಡಿತವಾಗ್ಲೂ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅದ್ರ ಮುಖಾಂತರ ನೀವು ಏನು ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಕಮೆಂಟ್ ಸೆಕ್ಷನ್ ಮುಖಾಂತರನೂ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮ್ಮ ಒಂದು ಡೌಟ್ಸ್ಗೆ ಕಮೆಂಟಲ್ಲೂ ಸಹ ರಿಪ್ಲೈ ಮಾಡ್ತೀನಿ. ಐ ಹೋಪ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಡೇಟಾ ಇಂಟರ್ಪ್ರಿಟೇಷನ್, ರೀಡಿಂಗ್ ಕಾಂಪ್ರಿಹೆನ್ಷನ್, ಲಾಜಿಕಲ್ ರೀಸನಿಂಗ್, ಮ್ಯಾಥಮ್ಯಾಟಿಕಲ್ ಆಪ್ಟಿಟ್ಯೂಡ್ ಈ ಒಂದು ಯೂನಿಟ್ಸ್ ಬಗ್ಗೆ ನೆಕ್ಸ್ಟು ಬೇಕು ಅಂತಂದರೆ ಹೆಚ್ಚಿನದಾಗಿ ಕಮೆಂಟ್ ಬಂತು ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗ ಪೋಸ್ಟ್ ಮಾಡ್ತೀನಿ. ಐ ಹೋಪ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.